ಲೇಷನಿಸಿಕೊಂಡು 5 ದಿನ ಬದುಕಿದಡೇನು, ಲೇಷನಿಸಿಕೊಂಡು 4 ದಿನ ಬದುಕಿದಡೇನು, ಲೇಷನಿಸಿಕೊಂಡು 3 ದಿನ ಬದುಕಿದಡೇನು, ಲೇಷನಿಸಿಕೊಂಡು 2 ದಿನ ಬದುಕಿದಡೇನು. ಜೀವಿತಂ ಶಿವಭಕ್ತಾನಾಂ ವರಂ 5 ದಿನಾನಿ ಚ ಅಜಕಲ್ಪ ಸಹಸ್ರೇಭ್ಯೋ ಭಕ್ತಿಹೀನಸ್ಯ ಶಾಂಕರಿ ಎಂಬುದಾಗಿ ನಮ್ಮ ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಷನಿಸಿಕೊಂಡು 1 ದಿನ ಬದುಕಿದಡೇನೋ ಆ ಬದುಕು ಸಾರ್ಥಕ. ನಮಸ್ಕಾರ ಪೂಜ್ಯರಿಗೆ. ನಮಸ್ಕಾರ. ಬರ್ರಿ ಶನ್ರ. ನಮಸ್ಕಾರ. ಏನು ವಚನ ನೋಡ್ಲಾಕತ್ತಿದ್ರಿ? ಹೌದು ಹೌದು, ಒಂದು ವಚನ ಚಿಂತನೆ ಮಾಡಕತ್ತಿದ್ವಿ. ಮತ್ತೇನು ವಿಶೇಷ? ಏನಿಲ್ರಿಪ್ಪ, ಈ ತಮ್ಮ ಜೊತೆಗೆ ಕೂಡಿ ಒಂದು 4 ಮಾತು ಚರ್ಚೆ ಮಾಡಬೇಕು ಅಂತ ಇಚ್ಛೆ ಆತ್ರ. ಹೌದಾ? ನಾನು ನಿಮ್ಮ ಕಡೆ ಬಂದ್ರಿ. ಬಹಳ ಸಂತೋಷ. ಯಾವ ವಿಷಯಕವಾಗಿ ಚರ್ಚೆ ಮಾಡ್ಬೇಕಂತಿದ್ರಿ? ಅದು ನೋಡ್ರಿಪ್ಪ, ಈ ಮನುಷ್ಯ ಜನ್ಮದ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅಂತ ಇಚ್ಛೆ ಆಯ್ತ್ರಿ, ಅದಕ್ಕೆ ಬಂದ್ರಿ. ಹೌದಾ? ಮನುಷ್ಯ ಜನ್ಮ ಅಂತಂದ್ರೆ ಸರ್ವಶ್ರೇಷ್ಠವಾದಂತಹ ಜನ್ಮ ಅಲ್ಲಪ್ಪ. ಅದರಿಪ್ಪ, ಈ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು ಅಂತ ಎಲ್ಲಾ ಶಾಸ್ತ್ರಗಳು ಹೇಳ್ಯಾವ. ಹೌದು. ಮತ್ತು ಮಹಾತ್ಮರು ಕೂಡ ಹೇಳ್ಯಾರ. ಅಂದ ಬಳಿಕ್ರಿ ನಾವು ಈಗ ಇಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ನಾವು ಮನುಷ್ಯರಾಗಿ ಹುಟ್ಟಿ ಬಂದ ಬಳಿಕ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ತಂದ ಬಳಿಕ ನಮ್ಮ ಮುಖ್ಯ ಕರ್ತವ್ಯವೇನು ಮತ್ತು ನಾವು ಮಾಡ್ಕೋಬೇಕಾಗಿರುವಂತಹ ನಿಜವಾದ ಲಾಭ ಅಂತಂದ್ರೆ ಯಾವುದು? ಬಹಳ ಒಳ್ಳೆ ಪ್ರಶ್ನೆ. ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಇದ್ರ ಬಗ್ಗೆ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಹೇಳ್ರಿಪ್ಪ. ಅದು ಮನುಷ್ಯ ಜನ್ಮ ಸರ್ವಶ್ರೇಷ್ಠವಾದದ್ದು ಅನ್ನೋದಕ್ಕೆ ಒಂದು ಮಾತು ಬರೀತಾರ. ಏನ್ರಿ? ನರ ಜನ್ಮದಿಂದಿಹದೊಳು ಮಿಗಿಲುಂಟೆ, ಮನುಷ್ಯ ಜನ್ಮಕ್ಕಿಂತಲೂ ಶ್ರೇಷ್ಠವಾದಂತಹ ಜನ್ಮ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲ ಅಂತ ಹೇಳಿದ್ರು. ಇನ್ನು ಇದರ ಲಾಭ ಏನು ಅಂತ ಕೇಳಿದರೆ, ಏನ್ರಿಪ್ಪ? ಮನುಜ ಕುಲ ಜನನದ ಲಾಭ ಆವುದು ಅಂತ ತಾವೇ ಪ್ರಶ್ನೆ ಮಾಡಿಕೊಂಡು ಆನು ಆರೆಂದು ತಿಳಿಯುವುದು ಅಂತ ಹೇಳಿದ್ದಾರೆ. ಮನುಷ್ಯ ಜನ್ಮದ ಲಾಭ ಅಂತಂದ್ರೆ ನಾನ್ಯಾರು, ನನ್ನ ನಿಜವಾದ ಸ್ವರೂಪ ಏನು ಅನ್ನೋದನ್ನ ಅರಿತುಕೊಂಡು ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದುವುದೇ ಈ ಮನುಷ್ಯ ಜನ್ಮದ ಮುಖ್ಯ ಕರ್ತವ್ಯ. ಇದಕ್ಕೆ ನಾವು ಮುಕ್ತಿ ಅಂತ ಕರಿತೀವಿ. ಮುಕ್ತಿ ಪಡೆಯುವುದೇ ಮನುಷ್ಯ ಜನ್ಮದ ಮುಖ್ಯ ಕರ್ತವ್ಯ. ನೋಡಪ್ಪ, ಅಂತೂ ಮುಕ್ತಿ ಪಡೆಯುವ ಸಲುವಾಗಿ ನಾವು ಪ್ರಯತ್ನ ಮಾಡಬೇಕು. ನಾವೆಲ್ಲ ಪ್ರಯತ್ನ ಮಾಡ್ತೀವ್ರಿ. ಆದ್ರೆ ಒಂದು ಕಂಡೀಷನ್ ರೀಪ, ನಮ್ಮದೊಂದು ಕರಾರು. ಏನದು? ಈಗ ನೋಡ್ರಿಪ್ಪ, ಈ ಮುಕ್ತಿ ಸಲುವಾಗಿ ನಾವ್ ಎಲ್ಲರೂ ಹೋಗುದಾಗಬಾರ್ದು. ನಾವು ನಮ್ಮ ಮನ್ಯಾಗನ ಇರ್ಬೇಕು, ಮತ್ತು ನಮ್ಮ ಹೆಂಡ್ರು ಮಕ್ಕಳು ನಮ್ಮ ಕಣ್ಣು ಮುಂದೆ ಇರ್ಬೇಕು. ಮತ್ತೆ ಹೆಂಡ್ರು ಮಕ್ಕಳ ಮೇಲೆ ಇರುವಂತ ಪ್ರೀತಿಗೆ ನಮ್ಮದು ಕಡಿಮೆ ಆಗಿರಬಾರ್ದ್ರಿ, ಇನ್ನೂ ಹೆಚ್ಚಾಗಿರ್ಬೇಕು, ಖರೆ ಕಡಿಮೆ ಆಗಿರಬಾರ್ದು. ಮತ್ತು ನಮ್ಮ ಉದ್ಯೋಗ ವ್ಯವಹಾರ ಎಲ್ಲ ಸರಿಯಾಗಿನೇ ನಡೆದಿರ್ಬೇಕು. ಮತ್ತೊಂದು ಮಾತು ಏನಪ್ಪಾ ಅಂತಂದ್ರೆ, ನಮ್ದು ಒಂದು ಪೈಸೆ ಖರ್ಚಾಗಿರಬಾರ್ದ್ರೆ, ಮತ್ತು ಒಂದು ಪೈಸಾನು ಖರ್ಚಾಗಿರಬಾರ್ದು. ಒಟ್ಟು ಒಂದ ಮಾತನಾಗ ಹೇಳೋದಪ್ಪ ಅಂದ್ರೆ ರೀ, ಈ ನಾವು ಮನ್ಯಾಗ ಇರಬೇಕು, ನಮ್ಮ ಪ್ರಪಂಚ ಮತ್ತು ಪಾರಮಾರ್ಥ ಎರಡೂ ಆಗಿರ್ಬೇಕು, ನಮಗೆ ಮುಕ್ತಿನೂ ಆಗಿರ್ಬೇಕು. ಇಂಥ ಸಾಧನೆಗಳು ಏನಾರ ಇದ್ರೆ ಹೇಳ್ಕೊಡ್ರಿ, ಅದನ್ನ ನಾವು ಪ್ರಯತ್ನ ಮಾಡ್ತೀವ್ರಿಪ್ಪ. ಹೌದಾ? ಬಹಳ ಒಳ್ಳೆ ಪ್ರಶ್ನೆ. ಮನೆಯೊಳಗೆ ಇದ್ದುಕೊಂಡನೆ ಮುಕ್ತಿ ಪಡೆಯುವಂತ ಸಾಧನೆಗಳನ್ನ ನಮ್ಮ ಶರಣರು, ಸಂತರು, ಮಹಾಂತರು, ಋಷಿ ಮುನಿಗಳು ಹೇಳ್ಕೊಂಡು ಬಂದಿದಾರಲ್ಲಪ್ಪ. ಆ ಮಾತು ನಮಗೆ ಹೇಳ್ಕೊಡ್ರಿಪ್ಪ. ಒಂದು ಮಾತ ಅಂತಂದ್ರೆ, ಈ ಭಗವಾನ್ ವೇದವ್ಯಾಸರು ಎಲ್ಲ ವೇದ ಉಪನಿಷತ್ತುಗಳ ಸಾರವನ್ನೇ, ಎಲ್ಲಾ ಕುರ್ಆನ್ ಹದೀಸುಗಳ ಸಾರವನ್ನೇ, ಜಗತ್ತಿನಲ್ಲಿ ಎಷ್ಟು ದರ್ಶನಗಳು ಅಂತದಾವಲ್ಲ, ಆ ಎಲ್ಲ ದರ್ಶನಗಳ ಸಾರವನ್ನು ಸಂಗ್ರಹಿಸಿ ಒಂದೇ ಒಂದು ಶ್ಲೋಕದೊಳಗೆ ನಾವು ಮನೆಯೊಳಗೆ ಇದ್ದುಕೊಂಡನೆ ಮುಕ್ತಿ ಪಡೆಯುವಂತ, ಪ್ರಪಂಚ ಮಾಡ್ಕೋತಾನ ನಾವು ಪರಮಾರ್ಥ ಸಾಧಿಸುವಂತ ಯುಕ್ತಿಯನ್ನು ಹೇಳಿದಾರಲ್ಪ. ಅದು ಒಂದೇ ಒಂದು ಶ್ಲೋಕದ, ಆ ಶ್ಲೋಕದೊಳಗೆ 4 ಮಾತುಗಳು. ಆ 4 ಮಾತುಗಳನ್ನ ನೀವು ಅನುಷ್ಠಾನಕ್ಕೆ ತಂದದ್ದೇ ಆದರೆ ಮನೆಯೊಳಗಿದ್ದರೂ ಮುಕ್ತಿ. ಹೌದ್ರಿ? ಅಲ್ಲಿಪ್ಪ, ಅವು 4 ಮಾತುಗಳು ಯಾವುವು ಅನ್ನೋದು ಜರ ಹೇಳ್ಕೊಡ್ರಿ ನಮಗೆ.
ನೀವು ಸರಿಯಾಗಿ ಇದನ್ನ ತಿಳ್ಕೊಂಡು ಅನುಷ್ಠಾನಕ್ಕೆ ತರಬೇಕು. ಮತ್ತೆ ತರ್ತೀವಲ್ರಿ, ಮನ್ಯಾಗಿದ್ದ ಮಾಡಕ್ ಬರ್ತೈತಿಪ್ಪ ಅಂದ್ರೆ ಒಳ್ಳೆ ಮಾಡ್ತೀವಲ್ರಿ. ಒಳ್ಳೇದು. ಹಂಗಾರ ಒಂದು ಶ್ಲೋಕ, ಯಾವ್ದು? ಆ ಶ್ಲೋಕ ಮೊದಲು ಹೇಳ್ತಾನೋ, ಆ ಶ್ಲೋಕದೊಳಗ 4 ಮಾತುಗಳು ಬರ್ತಾವ. ಬಹಳ ಲಕ್ಷ್ಯ ಪಟ್ಟು ಕೇಳಬೇಕು ಇದನ್ನ. ಮತ್ತೆ ಆಗಲ್ರಿಪ್ಪ, ಕೇಳ್ತೀವ್ರಿ. ಹೇಳ್ರಿಪ್ಪ. ಆ ಶ್ಲೋಕ ಯಾವುದು ಅಂತ ಕೇಳಿದ್ರೆ, ಸ್ವಕರ್ಮ ಧರ್ಮಾರ್ಜಿತ ಜೀವಿತಾನಾಂ. ಇದೊಂದು ಮಾತು. ಒಂದನೇ ಮಾತೇನ್ರಿ ಅದು? ಇನ್ನು ಎರಡನೇದು ಯಾವ್ದ್ರಿಪ್ಪ? ಶಾಸ್ತ್ರೇಶು ದಾರೇಶು ಸದಾ ರತಾನಾಂ. ಎರಡಾಗೋರಿ. ಆ ಬಳಿಕ 3ನೇ ಮಾತು ಜಿತೇಂದ್ರಿಯಾಣ. 4ನೇ ಮಾತು ಅತಿಥಿ ಪ್ರಿಯಾಣ. ಈ 4 ಮಾತುಗಳನ್ನ ನೀನು ಅನುಷ್ಠಾನಕ್ಕೆ ತಂದದ್ದೇ ಆದ್ರೆ ಗೃಹೇಪಿ ಮೋಕ್ಷ ಪುರುಷೋತ್ತಮಾನಾಂ. ಅಲ್ರಿ, ಈ 4 ಮಾತುಗಳನ್ನ ಅನುಷ್ಠಾನಕ್ಕೆ ತಂದಂತ ಪುರುಷೋತ್ತಮನಿಗೆ ಮನೆಯೊಳಗಿದ್ರೂ ಅವನಿಗೆ ಮುಕ್ತಿ ಅಂತ ಬರೆದಿದ್ದಾರೆ. ಬಹಳ ಚಲೋ ರೀ, ನಮಗೆ ಬೇಕಾಗಿರುವಂತ ವಚನ ವಾಕ್ಯ ನೋಡ್ರಿಪ್ಪ ಇದು. ಅದಕ್ಕೆ ಈ 4 ಮಾತುಗಳನ್ನ ಚೆನ್ನಾಗಿ ತಿಳ್ಕೋಬೇಕು, ನೀವು ಅನುಷ್ಠಾನಕ್ಕೆ ತರಬೇಕು. ಅಲ್ರಿಪ್ಪ, ಅದು ಒಂದೊಂದು ಮಾತು ಹೇಳ್ಕೊಡ್ರಿ ನಮಗ, ತಿಳ್ಕೊತೀವ್ರಿ ನಾವು. ಒಂದೊಂದು ಮಾತು ಹೇಳ. ಮೊದ್ಲೇದ್ ಹೇಳ್ರಿ. 1ನೇ ಮಾತು ಅಂತಂದ್ರ ಸ್ವಕರ್ಮ ಧರ್ಮಾರ್ಜಿತ ಜೀವಿತಾನ. ಅಂದ್ರೆ ನೀವು ಒಂದು ಸತ್ಯವಾದ ಶುದ್ಧವಾದ ಕಾಯಕವನ್ನ ಮಾಡಬೇಕು. ಸ್ವಕರ್ಮ ಅಂದ್ರೆ ನಮ್ಮ ಪಾಲಿಗೆ ಬಂದಿರುವಂತಹ ಕರ್ತವ್ಯ ರೂಪ ಕರ್ಮವನ್ನ, ನಾವು ಆಯ್ಕೆ ಮಾಡಿಕೊಂಡಿರುವಂಥ ಕಾಯಕವನ್ನ, ಅದು ಸತ್ಯವಾದದ್ದಿರಬೇಕು, ಶುದ್ಧವಾದದ್ದಿರಬೇಕು. ಆ ಕಾಯಕವನ್ನ ನಾವು ನಿಷ್ಠೆಯಿಂದ ಮಾಡಬೇಕು. ಮಾಡಿದ ಬಳಿಕ ಪರಮಾತ್ಮ ನಾವು ಬದುಕುವ ಸಲುವಾಗಿ ಅದರ ಪ್ರತಿಫಲ ರೂಪವಾಗಿ ಪ್ರಸಾದ ರೂಪದಿಂದ ನಮಗ ಬದುಕಲಾಕ ಕೊಡ್ತಾನೆ. ಧರ್ಮ ಮಾರ್ಗದಿಂದ ನಮಗ ಬಹಳೆಲ್ಲ ಥೋಡೆ ಅದ್ರ ಪ್ರತಿಫಲವನ್ನ ಸಂಪತ್ತನ್ನ ನಮಗ್ ಕೊಡ್ತಾನೆ. ಆ ಪರಮಾತ್ಮ ಪ್ರಸಾದ ರೂಪದಿಂದ ಎಷ್ಟು ಕೊಡ್ತಾನಲ್ಲ ಅಷ್ಟರೊಳಗನ ನಾವು ಬದುಕುವುದನ್ನ ಕಲಿಬೇಕು. ಇದು ಮೊದಲನೇ ಮಾತಿದು. ಅಷ್ಟರೊಳಗರೆ ಸತ್ಯವಾದ ಶುದ್ಧವಾದ ಕಾಯಕವನ್ನ ಮಾಡಬೇಕು. ಪರಮಾತ್ಮ ಪ್ರಸಾದ ರೂಪದಿಂದ ಎಷ್ಟು ಕೊಡ್ತಾನಲ್ಲ ಅಷ್ಟರೊಳಗನ ನಮ್ಮ ಕೌಟುಂಬಿಕ ಜೀವನವನ್ನ ನಿರ್ವಹಿಸಿಕೊಂಡು ನಾವು ಹೋಗ್ಬೇಕು. ಅಷ್ಟರೊಳಗ ಬದುಕಬೇಕು. ನಾವು ಇನ್ನೊಬ್ಬರನ್ನ ನೋಡಿ ಬದುಕುವುದನ್ನು ಕಲಿಬಾರದು. ಅವ್ರ ಬಂಗಲೆ ಅದು ನೋಡಿ, ಇನ್ನೊಬ್ಬರ ಮನೆ ನೋಡೆ, ಇನ್ನೊಬ್ಬರ ವೈಭವ ರೂಪವಾದಂತ ಜೀವನವನ್ನ ನೋಡೆ, ಇನ್ನೊಬ್ಬರ ಭೋಗ ಭಾಗ್ಯಮಯವಾಗಿರುವಂತಹ ಜೀವನವನ್ನ ನೋಡೆ, ಇನ್ನೊಬ್ಬರು ಹತ್ಕೊಂಡು ಅಡ್ಡಾಡುವಂತ ವಾಹನಗಳನ್ನು ನೋಡೆ, ನಾನು ಅಂಥ ವಾಹನಗಳನ್ನು ಹತ್ತಬೇಕು, ನಾನು ಅಂಥ ದೊಡ್ಡ ಮನೆ ಕಟ್ಟಿಸಬೇಕು, ನಾನು ಬಂಗಾರದ ಆಭರಣಗಳನ್ನ ಧರಿಸಬೇಕು ಅಂತ ನಾವು ಇನ್ನೊಬ್ಬರನ್ನ ನೋಡಿ ಏನ ಬದುಕುವ ಪ್ರಯತ್ನ ಮಾಡ್ತೀವಿ, ಅವತ್ತೇ ನಾವು ಪಾಪದ ಕೂಪದೊಳಗೆ ಬಿದ್ದು ಬಿಡ್ತೀವಿ. ಮನುಷ್ಯ ಇನ್ನೊಬ್ಬರನ್ನ ನೋಡಿ ಬದುಕಬಾರದು. ನಾವು ಹೆಂಗ ಬದುಕಬೇಕು ಅಂತ ಕೇಳಿದ್ರೆ, ಹೆಂಗ್ರಿ? ಕಾಯಕವನ್ನು ಮಾಡಬೇಕು. ಪರಮಾತ್ಮ ಪ್ರಸಾದ ರೂಪದಿಂದ ಎಷ್ಟು ಕೊಡ್ತಾನಲ್ಲ ಅಷ್ಟರೊಳಗನ ನಾವು ಬದುಕಬೇಕು. ಅದಕ್ಕೆ ನಮಗೆ ಹಳ್ಳಿ ಜನ ಎಂಥ ಅನುಭಾವಿಗಳು. ಒಂದು ವೇದಕ್ಕೆ ಸಮಾನವಾದಂಥ ಗಾದೆ ಮಾತು. ಯಾವ್ದ್ರಿ ಅದು? ಹೇಳ್ತಾನ ಒಬ್ಬ ಅನುಭಾವಿ, ತಮ್ಮ ಹಾಸಿಗೆ ಇದ್ದಟ್ಟನ್ನ ಕಾಲ ಚಾಚು ಅಂತ ಹೇಳ್ತಿರ್ತಾನ. ಎಂಥ ಅನುಭವದ ಮಾತ ಇದು, ನಿನಗೆ ಗೊತ್ತಾಗತ್ತಪ್ಪ? ಏನ್ರಿ ಇಂಥ ಮಾತು ಗೊತ್ತಾಗುದಿಲ್ಲೇನ್ರಿಪ್ಪ? ಇದೇನು ದೊಡ್ಡ ಮಾತು ರೀ, ಇದನ್ನು ವೇದದೊಳಗಿನ ವಾಕ್ಯನ್ರಿ ಇದು. ಸಾಮಾನ್ಯ ಮಾತಾಡೋ ಮಾತು ರೀ ಇದು. ವೇದಗಿಂತಲೂ ಮಿಗಿಲಾದಂಥ ಮಾತು, ಅನುಭಾವಿಗಳ ಮಾತು. ಆದ್ರೂ ನಮಗ್ ಗೊತ್ತಾಗತ್ತೆ ಬಿಡ್ರಿ. ಅಲ್ರಿ, ಹಾಸಿಗೆ ಎಷ್ಟೈತಿ ಅಷ್ಟ ಕಾಲು ಚಾಚು ಅಂತ ಅಂದ್ರೆ ನಮಗ ಅಷ್ಟು ಗೊತ್ತಾಗುದಿಲ್ರಿ. ಅದು ನಾವು ದಿವಸ ಮನ್ಯಾಗ ಮಾಡತ್ತೀವ್ರಿ. ನಮ್ಮ ಹಾಸಿಗೆ ಇಟ್ಟು ಅದಾವು, ಅಟ್ರಾಗ ನಾವು ಮಲ್ಕೋತೀವಿ. ಕಾಲು ಉದ್ದ ಮಾಡಂಗಿಲ್ಲ. ಉದ್ದ ಮಾಡ್ರ ಅವ್ ಕಾಲ ಮಣ್ಣಾಗದು ಹೋಗ್ತಾವ್ರಿ ಕಾಲ. ಅದಕ್ಕೆ ಈ ನಾವು ಗೊತ್ತಾಗೈತಿ ನಮಗ ಅಷ್ಟ ಹಾಸಿಗೆ ಐತಿ ಅಷ್ಟ ನಾವು. ತಮ್ಮ, ಈ ಹಾಸಿಗೆ ಇದ್ದಟ್ಟ ಕಾಲ ಚಾಚು ಅಂತಂದ್ರ ಬರೀ ನೀ ಇಷ್ಟ ತಿಳ್ಕೋಬೇಡ. ಇದರ ಲಕ್ಷಾರ್ಥ ಏನು ಅಂತ ಕೇಳಿದ್ರೆ, ನಿನ್ನ ಸಂಪಾದನೆ ಎಷ್ಟು ಅತಿ, ನಿನ್ನ ಆದಾಯ ಎಷ್ಟು ಅತಿ, ಅಷ್ಟ್ರೊಳಗನ ನೀ ಬದುಕುವುದನ್ನ ಕಲಿ ಅಂತ ವೇದದ ಮಾತ ಅನುಭಾವಿ ಒಬ್ಬ ಸರಳವಾಗಿ ಈ ಮಾತನ್ನ ಹೇಳ್ತಾನೆ. ಅದಕ್ಕೆ ಇದನ್ನ ಸ್ವಕರ್ಮ ಧರ್ಮಾರ್ಜಿತ ಜೀವಿತ.
ತನ್ನ ಪಾಲಿಗೆ ಬಂದಿರುವಂತಹ ಕಾಯಕವನ್ನ ಮಾಡಬೇಕು. ಧರ್ಮ ಮಾರ್ಗದಿಂದ ಎಷ್ಟು ಸಂಪಾದನೆ ಆಕತಿ ಅಷ್ಟರೊಳಗನ ನಾವು ಬದುಕುವುದನ್ನು ಕಲಿಬೇಕು. ಇನ್ನೊಂದು ಮಾತು ನಿಮಗೆ ಹೇಳ್ಬೇಕಂತಂದ್ರೆ, ನಮ್ಮ ಶಾಸ್ತ್ರಗಳು ಹೇಳ್ತಾವ, ಜಗತ್ತಿನೊಳಗೆ ಶ್ರೀಮಂತರು ಯಾರಪ್ಪ, ಸಾಹುಕಾರ ಯಾರಪ್ಪ? ಅದು ಗೊತ್ತಾಕೈತಿ ಬಿಡ್ರಿ. ಏನ್ರಿ ಊರಾಗ ಯಾರು ದೊಡ್ಡ ಶ್ರೀಮಂತರಪ್ಪ ಅಂದ್ರೆ ಯಾರು ದುಡ್ಡು ಭಾಳ ಗಳಿಸ್ಯಾರಲ್ಲ ಅವರ ಶ್ರೀಮಂತರು. ಅಷ್ಟು ಗೊತ್ತಾಗುದಿಲ್ಲನ್ರಿ ನಮಗೆ. ನೀವು ಹಂಗ ತಿಳ್ಕೊಂಡಿರಿ. ನಮ್ಮ ಶಾಸ್ತ್ರಗಳು ಹಂಗ ಹೇಳಂಗಿಲ್ಲ. ಬಹಳ ದೊಡ್ಡ ಮನೆ ಕಟ್ಟಿದವ ಸಾಹುಕಾರ, ಬಹಳಷ್ಟು ಸಂಪಾದನೆ ಮಾಡಿದವ ಸಾಹುಕಾರ, ಹಿಂಗ ಅನ್ನಂಗಿಲ್ಲ. ನಮ್ಮ ಶಾಸ್ತ್ರಗಳು ಹೇಳ್ತಾವು, ನಾವು ಕಾಯಕ ಮಾಡಿದ ಬಳಿಕ ಪರಮಾತ್ಮ ಎಷ್ಟು ಕೊಡ್ತಾನಲ್ಲ ಅಟ್ಟ ಯಾವ ಸಾಕ್ ಅಂತವಲ್ಲ, ಸಾಕ ಅನ್ನವನಂಥ ಸಾಹುಕಾರನ ಯಾವಿಲ್ಲ. ದೇವರು ನನಗ ಪ್ರಸಾದ ರೂಪದಿಂದ ಎಷ್ಟು ಕೊಡ್ತಾನಲ್ಲ ಅಷ್ಟ ಯಾವ ಸಾಕ್ ಅಂತನಲ್ಲ, ಸಾಕ್ ಅನ್ನವನಂತ ಸಾಹುಕಾರ ಯಾವಿಲ್ಲ. ದೇವರು ಎಷ್ಟು ಕೊಟ್ರು ತೃಪ್ತಿ ಇದ್ದಿದ್ದಿಲ್ಲ ಅಂತಂದ್ರ ಇನ್ನು ಬೇಕತ್ತಿದ್ದ ಅಂದ್ರ ಬೇಕ ಅನ್ನವನಂಥ ಭಿಕಾರಿನ ಯಾವಿಲ್ಲ ಅಂತ ಹೇಳ್ತಾರೆ. ಸಾಕ್ ಅನ್ನವನಂತ ಸಾಹುಕಾರ ಯಾವಿಲ್ಲ, ಬೇಕ ಅನ್ನವನಂತ ಭಿಕಾರಿ ಯಾವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇದು ಮಾತು, ನೀನು ಕಾಯಕ ಮಾಡಿದ ಬಳಿಕ ಪರಮಾತ್ಮ ಎಷ್ಟು ಪ್ರಸಾದ ರೂಪದಿಂದ ಕೊಡ್ತಾನೋ ಅಷ್ಟರೊಳಗೆ ಬದುಕುವುದನ್ನು ಕಲಿಬೇಕು ಅನ್ನೋದೇ ಸಂದೇಶ ಇದೊಂದು. ಆ ಬಳಿಕ ಕಾಯಕದೊಳಗ ಇದು ಹೆಚ್ಚಿಂದು ಇದು ಕಡಿಮೆದು ಅನ್ನೋ ಭಾವನೆನೂ ಇರಬಾರದು. ನಿನ್ನ ಪಾಲಿಗೆ ಬಂದಂತ ಕಾಯಕ ನೀವೊಬ್ಬ ಶಿಕ್ಷಕನಾಗಿರಬಹುದು, ನೀವೊಬ್ಬ ಶಾಸಕನಾಗಿರಬಹುದು, ನೀವೊಬ್ಬ ಕಾರ್ಕೋನಾಗಿರಬಹುದು, ಇನ್ಯಾವುದೇ ಒಂದು ಕಾಯಕವನ್ನು ನೀನು ಆಯ್ಕೊಂಡಿರಬಹುದು. ಏನಪ್ಪ ಆ ಕಾಯಕ ಅದು ಸತ್ಯವಾದದ್ದು ಶುದ್ಧವಾದದ್ದು ಅಂತ ತಿಳ್ಕೊಂಡು ಅದರಲ್ಲಿ ತನ್ಮಯತೆಯಿಂದ ನಿಷ್ಠೆಯಿಂದ ನೀ ತೊಡಗಬೇಕು. ಕಾಯಕದೊಳಗೆ ಇದು ಹೆಚ್ಚಿಂದು ಇದು ಕಡಿಮೆದು ಅಂತ ತಿಳಿಬೇಡ. ಒಂದು ಮಾತನ್ನ ಹೇಳ್ತಾನೆ ಕೇಳು. ಏನ್ರಿಪ್ಪ? ಈಗ ರಾಷ್ಟ್ರಪತಿಗಳು ತಮ್ಮ ಆಫೀಸಿನೊಳಗೆ ಕುತ್ಕೊಂಡು ತಮ್ಮ ಕುರ್ಚಿ ಮೇಲೆ ಕುತ್ಕೊಂಡು ಏನು ಕಾಯಕವನ್ನ ಮಾಡ್ತಿರ್ತಾರಲ್ಲ, ಅವರ ಪಾಲಿಗೆ ಬಂದ ಕಾಯಕ ಅವ್ರಿಗೆ ಎಷ್ಟು ಪವಿತ್ರವಾದದ್ದು. ಒಬ್ಬ ರೋಡಿನ ಮಗ್ಗಲಕ್ಕೆ ಕುತ್ಕೊಂಡ ಕಾಲಾನು ಹೊಲಿತಾನಂದ್ರು ಅವನ ಕಾಯಕನು ಅಷ್ಟೇ ಪವಿತ್ರವಾದದ್ದು. ಒಬ್ಬ ಪ್ರಧಾನ ಮಂತ್ರಿಗೆ ಬಂದಂತ ಕಾಯಕ, ಒಬ್ಬ ರಾಷ್ಟ್ರಪತಿಗೆ ಬಂದಂತ ಕಾಯಕ ಎಷ್ಟು ಪವಿತ್ರವಾದದ್ದು. ಒಬ್ಬ ರೋಡಿನ್ಯಾಗ ಕುತ್ಕೊಂಡು ಕಾಲಾನು ಹೊಲಿತಾನಂದ್ರೆ ಅವನ ಕಾಯಕನು ಅಷ್ಟೇ ಪವಿತ್ರವಾದದ್ದು. ಆ ಕಾಯಕವನ್ನ ನಾವು ಕಡೆಗಣಿಸಿ ನೋಡಬಾರದು, ಇದು ಕಡಿಮೆದು ಅಂತ ಅನ್ನಬಾರದು, ಕನಿಷ್ಠವಾಗಿ ಕಾಣಬಾರದು. ಅದಕ್ಕೆ ಕಾಯಕದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಪೂಜ್ಯ ಭಾವನೆ ಇರಬೇಕು. ನಾವು ಮಾಡುವಂತ ಕಾಯಕ ಅದು ನಮ್ಮ ನೋಡಪ್ಪ, ನಮ್ಮ ಕುಲಕಸಬನು ಆಗಿರ್ಬೋದು, ಏನಪ್ಪ ಕಂಬಾರಿಕೆ ಆಗಿರ್ಬೋದು, ಕುಂಬಾರಿಕೆ ಆಗಿರ್ಬೋದು, ಬಡಿಗತನ ಆಗಿರ್ಬೋದು, ಯಾವುದೇ ಕಾಯಕ ಇರಲಿ ಆ ಕಾಯಕವನ್ನು ನಿಷ್ಠೆಯಿಂದ ಮಾಡಬೇಕು. ಪರಮಾತ್ಮ ಎಷ್ಟು ಪ್ರಸಾದ ರೂಪದಿಂದ ಕೊಡ್ತಾನೋ ಅಷ್ಟರೊಳಗೆ ಬದುಕುವುದನ್ನು ಕಲಿಬೇಕು. ಇದು ಮೊದಲನೇ ಮಾತಮ್ಮ. ಅಂತೂ ಇದಕ್ಕೆ ಬಹಳ ಮಹತ್ವ ಕೊಟ್ಟಾರು. ಅಷ್ಟೇ ಅಲ್ಲ, ನಮ್ಮ ಶರಣರ ಮಾತು ಕೇಳಿದ್ರೆ ಇನ್ನೂ ಈ ಕಾಯಕದ ಮಹತ್ವ ನಮಗ್ ಗೊತ್ತಾಗತ್ತೆ. ಕಾಯಕದಲ್ಲಿ ನಿರತನಾದಡೆ ಗುರು ಪೂಜೆಯನಾದರೂ ಮರೆಯಬೇಕು, ಲಿಂಗ ಪೂಜೆಯನಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಯಾಕ? ಕಾಯಕವೇ ಕೈಲಾಸವಾದ ಕಾರಣ. ನಮ್ಮ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು ಅಂತಾರೆ. ಭಗವಂತನ ಸಾಕ್ಷಾತ್ಕಾರ ಕೂಡ ನೀ ಮಾಡು ಕಾಯಕದೊಳಗನ ಮಾಡ್ಕೊಳಕ್ ಸಾಧ್ಯತೆ. ಅದಕ್ಕೆ ಕಾಯಕವನ್ನು ನಿಷ್ಠೆಯಿಂದ ಮಾಡು. ಪರಮಾತ್ಮ ಎಷ್ಟು ಪ್ರಸಾದ ರೂಪದಿಂದ ಕೊಡ್ತಾನೋ ಅಷ್ಟೊಳಗ ಬದುಕುದನ್ನು ಕಲಿ ಅನ್ನೋದು ಇದು ಒಂದೇ ಮಾತು. ಇನ್ನು ಎರಡನೇ ಮಾತು ಬಹಳ ಮಹತ್ವದ್ದು. ಏನ್ರಿಪ್ಪ ಅದು? ಶಾಸ್ತ್ರೇಶು ದಾರೇಶು ಸದಾ ರತಾನ. ಅಂದ್ರೆ ನಿನಗ ಸುಲಭವಾಗಿ ತಿಳಿಯುವಂಗೆ ಹೇಳ್ಬೇಕಂದ್ರೆ, ಈಗ ಕಾಯಕ ಮುಗೀತಿಲ್ಲಪ್ಪ, ನೀನು ಹೊಲಕ್ಕರ ಹೋಗಿರು, ನೀ ಆಫೀಸ್ಕರ ಹೋಗಿರು, ಒಟ್ಟ ನಿನ್ನ ಪಾಲಿಗೆ ಬಂದಂತ ಕಾಯಕ ನೀ ಮುಗಿಸಿದಿಲ್ಲಪ್ಪ. ಮುಗಿಸಿದ ಕೂಡಲೇ ಸೀದಾ ಮನಿಗೆ ಬಾ ಅಂತ ಹೇಳ್ತಾನ. ಹಿಂಗ ಹೇಳ್ತಾರೆ. ಕಾಯಕ ಮುಗೀತು ಅಂತಂದ್ರ ನೀ ಸೀದಾ ಮನೆಗೆ ಬಾ. ಅಲ್ರಿಪ್ಪ, ಇದೇನು ದೊಡ್ಡ ಮಾತ್ರಿ, ನಮಗೇನು ಹೇಳೋದು ಅವಶ್ಯಕತೆ ಇರ್ತದು? ಅಲ್ಲ, ಈಗ ನಾವು ಮನೆಯಿಂದ ಕಾಯಕಕ್ಕೆ ಹೋಗ್ತೀವ್ರಿ, ಮತ್ ಕಾಯಕ ಮುಗಿದ ಕೂಡಲೇ ಮನೆಗೆ ಬರ್ತೀವಲ್ರಿ, ಮತ್ತು ಸೀದಾ ಬಾ ಮನೆಗೆ ಬಾ ಅನ್ನೋದು ಏನು ಅರ್ಥ ಅದು?
ಅಲ್ಲ ಅರ್ಥ ಇದ್ದಿದ್ದಿಲ್ಲ ಅಂತಂದ್ರ ಹಿಂಗ ಹೇಳತ್ತಿದ್ದಿಲ್ಲ, ಅದಕ್ಕ ಸೀದಾ ಮನಿಗೆ ಬಾ. ಹಂಗಲ್ರಿಪ್ಪ, ಈಗ ಒಬ್ಬ ರೈತ ಮನೆಯಿಂದ ದನ ಬಿಟ್ಟ ಅಂದ್ರ ಅವ್ ಸೀದಾ ಹೊಲಕ್ ಹೋಗ್ತಾವ್ರೆ. ಹೊಲದಾಗ ಕೆಲಸ ಮುಗೀತು ಅಂತಂದ್ರ ಮತ್ತ ಎತ್ತುಗಳು ಈ ಕಡೆ ಬಿಟ್ಟ ಅಂದ್ರ ಅವ್ ಸೀದಾ ಮನಿಗೆ ಬರ್ತಾವ್ರೆ. ದನಗಳು ಸೀದಾ ಮನೆಯಿಂದ ಹೋಗ್ತಾವ್ ಮತ್ ಮನಿಗೆ ಬರ್ತಾವಪ್ಪ ಅನ್ನುವಾಗ ನಾವು ಮನುಷ್ಯರ, ನಾವು ತಿಳುವಳಿಕೆ ಉಳ್ಳವ್ರ ಅಂದ ಬೆಳಗ್ಗೆ ನಾವು ಸೀದಾ ಮನಿಗೆ ಬರ್ತೀವಲ್ರಿ. ಮತ್ತ್ಯಾಕೆ ಮಾತು ಹೇಳ್ತಾರ ಅವರು? ಯಾಕೆ ಹೇಳ್ತಾರು? ದನಗಳು ಸೀದಾ ಮನಿಗೆ ಬರ್ತಾವು ಅಂತಂದ್ರೆ ಮತ್ತ ಮನುಷ್ಯ ಬಂದೇ ಬರ್ತಾನು, ಯಾಕೆ ಹೇಳ್ಬೇಕು ಅನ್ನೋದು ನಿಂದ ಹೌದಲ್ಲ? ಹ್ಞೂನ್ರಿ, ನಮಗ್ ಹೇಳ್ತಾರಪ್ಪ ಅಂದ್ರ ಮತ್ತೇನ ದನದಕ್ಕಿಂತ ನಮಗೇನ್ ತಿಳುವಳಿಕೆ ಕಡಿಮೆ ಐತೇನ್ರಿ? ಹಂಗಲ್ಲ, ದನಗಳು ಸೀದಾ ಬರ್ತಾವ, ಹಂಗ ನೀವು ಸೀದಾ ಮನಿಗೆ ಬರ್ತಿದ್ರಿ ಅಂತಂದ್ರೆ ಸೀದಾ ಮನಿಗೆ ಬರ್ರಿ ಅಂತ ಹೇಳುವ ಅವಶ್ಯಕತೆ ಇರ್ತಿದ್ದಿಲ್ಲ. ಈ ಮನುಷ್ಯ ಸೀದಾ ಮನಿಗೆ ಬರಂಗಿಲ್ಲ. ಮತ್ತೇನ್ ಮಾಡ್ತಾನು ಅಂತ ಕೇಳಿದ್ರೆ ಏನ್ ಮಾಡ್ತಾನ? ತಾಯೇನು ಸಂಪಾದನೆ ಮಾಡಿರ್ತಾನಲ್ಲ ಅದನ್ನ ತಗೊಂಡು ಎಲ್ಲಾರ ಹೋಗಿ ಏನಾರ ತಗೊಂಡು ಹೆಂಗಾರ ಆಗಿ ಎತ್ತರ ಬರ್ತಿರ್ತಾರೆ. ಎತ್ತರ ಅಂದ್ರೆ ಏನ್ರಿ ಅದು? ನಿನಗ್ ಗೊತ್ತಾಗವಲ್ತ ತಮ್ಮ? ಎತ್ತರ ಬರ್ತಿರ್ತಾರ, ನೋಡ್ಬೇಕು, ಒಮ್ಮೊಮ್ಮೆ ನೋಡ್ಬೇಕು ಅದನ್ನ ಲೀಲಾ. ಹೆಂಗ್ರಿ? 20-30 ಫೂಟ್ ಅಗಲ ಇದ್ದು ರೋಡ್ ಸಾಲಂಗಿಲ್ರಿ, ಹಂಗ ಬರ್ತಿರ್ತಾರು. ಬರುಣಿಕ್ಯಾರ ಏನದು? ಅದು ಹೆಂಗ್ರಿ? ಅದು ಹೆಂಗಾರಿ ಬರ್ತಾರ ಅನ್ಬೇಕು. ತೂಗ್ಯಾಡ್ಕೋತ ಜೋಲಿ ಹೊಡ್ಕೋತ ಆ ದಂಡಿಗೊಮ್ಮೆ ಈ ದಂಡಿಗೊಮ್ಮೆ ಹಿಂಗ್ ಹೋಗ್ತಾ ಬರ್ತಿರ್ತಾರು. ಅದ್ರಾಗ ನಮ್ಮ ಊರಾಗ ಒಂದ್ ಮಾತು ಹೇಳ್ತನು. ಒಬ್ಬ ಬರಾಕತ್ತಿದ್ದಪ್ಪ, ಹಾಂಗ ತೂಗ್ಯಾಡ್ಕೋತ ಬರಾಕತ್ತಿದ್ದ ಆ ದಂಡಿಗೊಮ್ಮೆ ಹೋದ, ಹಾಂಗ ಮಂದಿ ಈ ದಂಡಿಗೊಮ್ಮೆ ಹೋದ, ಮುಳ್ಳಿನ ಕಂಟ್ಯಾಗ ಹೋದಪ್ಪ. ಮುಳ್ಳಿನ ಕಂಟ್ಯಾಗ ಹೋಗಿ ಮುಳ್ಳು ತುಳಿದ ಅವ ಮಾತಾಡ್ತಿದ್ದ. ಜನ ಅಡ್ಡಾಡು ನಡು ದಾರ್ಯಾಗ ಮುಳ್ಳು ಯಾವ ತಂದು ಹೋಗದ? ಜನ ಅಡ್ಡಾಡು ದಾರ್ಯಾಗ ಮುಳ್ಳು ತಂದು ಹೋಗದಾರಂದ್ರ ಎಂತ ದಡ್ಡ ಜನ ಅಂತ ಮುಂದಿನ ಬೇಕತ್ತಿದ್ದ. ಇವ ಕಂಟ್ಯಾಗ ಹೋಗ್ಯಾನ ಅನ್ನೋದು ಖಬರ್ ಇದ್ದಿದ್ದಿಲ್ಲ. ತಾನ ಹೋಗಿ ನಿತ್ತಾನು ಕಂಟ್ಯಾಗ ಮುಳ್ಳಾಗ ಅನ್ನೋದು ಗೊತ್ತಿಲ್ಲ. ಹಿಂಗೂ ಬರ್ತಿರ್ತಾರು. ಒಮ್ಮೆ ಏನಾಗಿತ್ತು ಅಂತಂದ್ರೆ ಸುಮ್ಮ ಒಂದು ನಗೆ ಹನಿ ಹೇಳ್ತಾನೆ ನಿಮಗೆ. ನಮ್ಮ ಊರಾಗ ಆದ ಘಟನೆ. ಈ ಲೈಟ್ ಕಂಬ ಹೋಗಿಲಾಕ ರೋಡ್ ಮಗ್ಗಲ್ಕ ತೆಗದಿರ್ರಿ, ತೆಗದಿದ್ರು. ಮತ್ತ ತೆಗ್ನು ಮನುಷ್ಯ ಎಟ್ಟು ಬೇಕಟ್ಟು ಮಾಪಿನೂ ಇದ್ವು, ದೊಡ್ಡ ಕಂಬಿದ್ವು. ಅದಕ್ಕೆ ದೊಡ್ಡ ತೆಗನ ತೆಗೆದಿದ್ರು. ಅದ್ರಾಗ ಒಬ್ಬ ಬರಾಕತ್ತಿದ್ದ. ಮತ್ತೆ ಈ ಸರ್ಕಾರಿ ತೆಗದಾರ ಹೆಂಗಂದ್ರಿ ನೀವು? ತೆಗೆದ ಕೂಡಲೇ ದೌಡ್ ಕಂಬ ತಂದು ನಡ್ಬೇಕಲ್ಲ, ಅವ್ರು 1 ವರ್ಷ ಬರ್ಲಿಲ್ಲ ತೆಗದ್ಗೆ. ಹಂಗಾರೆ ಅವ್ ಕೆಲಸ ಹಿಂಗಾಗಿ ತೆಗ್ ಖಾಲಿನ ಇದ್ದು ಅದ್ರಾಗ ಇದೊಂದು ಆಸಾಮಿ ಬರಾಕತ್ತಿತ್ತಪ್ಪ. ತೂಗ್ಯಾಡ್ಕೋತ ಬಂದ. ಎಲ್ಲಿ ತೆಗಿನಾಗ ಬೀಳ್ತಾನೇನಂತ ನಾವು ನೋಡ್ಕೋತ ನಿಂತಿದ್ದು. ಬಂದವನ ಬಿಟ್ಟ ಅದ ತೆಗಿನಾಗ ಬಿದ್ದ ಬಳಿಕ ಒಂದು 10-20 ಸಲ ತನ್ನ ಮೈಯಾಗ ಇದ್ದ ಕಸು ಎಲ್ಲ ಹಾಕಿ ಈ ತೆಗಿನ್ಯಾಗಿಂದ ಎದ್ದು ಹೋಗಬೇಕಂತ ಪ್ರಯತ್ನ ಮಾಡಿದ. ಬಹಳ ಪ್ರಯತ್ನ ಮಾಡಿದ 10-20 ಸಲ ಪ್ರಯತ್ನ ಮಾಡಿದ ಬಳಿಕೂ ಅವಂಗ ಹೇಳಕ್ ಆಗ್ಲಿಲ್ಲ. ಹಿಂಗ ಹೇಳವ ಮತ್ ಬಿದ್ದು ಬಿಡವ. ಕಡೆಕ ಅವ ವಿಚಾರ ಮಾಡಿದ, ಇನ್ನು ಎದ್ದರನ ಏನ್ ಮಾಡಾಮದನಿ ಅಂತ. ಇನ್ನು ಮನಿಗೆ ಹೋಗಿ ಮಲಗುದಗದನ ಐತಿ, ಮತ್ತ ಅಲ್ಲಿ ಹೋಗಿ ಮಲಗುದೇನ, ಇಲ್ಲೇ ಮಲಗಿ ಬಿಡುನು ಅಂತ ತೆಗಿನ್ಯಾಗನ ಮಕ್ಕೊಂಡು ಬಿಟ್ಟ. ಚಲೋ ವಿಚಾರ ಮಾಡ್ಯಾನ. ತೆಗಿನ್ಯಾಗ ಮಕ್ಕೊಂಡ್ರೆ ಮಕ್ಕೋ ಅಲ್ಲಕ ಬೆಳಗಾದ ಕೂಡಲೇ ನಿಶೆ ಇಳಿತೈತಿ, ಮನಿಗೆ ಹೊಕ್ಕಾನು ಅಂತ ನಾವು ತಿಳ್ಕೊಂಡಿದೀವಿ. ಹಂಗ ಅಲ್ಲೇ ನಿಂತಿದೀವಿ. ಇನ್ನೊಬ್ಬ ಬಂದಪ್ಪ, ಅವನಕಿಂತ ಒಂದು ಮಾಪ ಹೆಚ್ಚಿ ಹಾಕೊಂಡ ಅವ ಬಂದ. ಅಲ್ಲೇ ರೀ ತೂಗ್ಯಾಡ್ಕೋತ ಬಂದ. ಅವನ ಮ್ಯಾಲ ಬೀಳ್ತಾನು, ತೆಗಿನಾಗ ಬೀಳ್ತಾನೇನಂತ ನಾವು ನಿಂತಿದ್ದೀವಿ. ಅವ್ ಬೀಳಲಿಲ್ಲ. ಬಂದವನ ಈ ಗಾಡಿಗೆ ಬ್ರೇಕ್ ಹಾಕಾರಲ್ಲ, ಹಂಗ ಬಂದ ಆ ತೆಗಿನ ಹಂತಕ್ಕೆ ನಿತ್ತ ಬಿದ್ದವನ ನೋಡಕತ್ತಿದ್ದವ. ಬಿದ್ದವನ ನೋಡೆ ಅವನ ಮ್ಯಾಲ ಕರುಣಾ ಹುಟ್ಟೆ ಇವ ಅತ್ತಿದ್ದ. ಏನು ತೀರ ಹಿಂಗ ಕುಡಿಯುದು ಅಂತಂದ್ರೆ ತೀರ ಹಿಂಗ ಏನು ತೀರ ಹಿಂಗ ಕುಡಿಯುದ? ಈಗ ಅಟ್ಟಪ್ಪ, ಈಗ ನಾವೊಂದು ಲೆಕ್ಕದಾಗ ನಾವಿಲ್ಲ, ಈಗ ಒಂದು ಲೆಕ್ಕದೊಳಗ ನಾವು ಮನೆಗೆ ಹೊಂಟಿಲ್ಲ, ನಿನಗೆ ಹೆಚ್ಚು ಕುಡ್ದಾನಪ್ಪ ನಾ ತೀರ ಹಿಂಗ ಕುಡಿದು ಬೀಳುದು.
ಯಾರ್ದಾರ ಕುಡಿಯವ್ರದ್ದು ಅಬ್ರು ತೆಗದಿಯ ಅವನಾಗತ್ತಿದ್ದ. ನಿಮ್ಮಂತವ್ರು ನೋಡಿ ನಮ್ಮಂತ ಉತ್ತಮರನ್ನು ಬೇಯಾಕೈತಿ ಮಂದಿ ಹೊತ್ತು ಮಾತಾಡ್ತಿದ್ದ. ಹೇಳ ನಿಮ್ಮಂತವ್ರು ನೋಡಿ ನಮ್ಮನ್ನ ಬೇಯಾಕೈತಾರ ಅಂತ ಅನ್ನಾಕತ್ತಿದ್ದ. ಇವು 10-20 ಸಲ ಒದರಿದ. ಅವೇನು ಬಿದ್ದಾವ ಹೇಳಿಲ್ಲ. ಕಡಿಕೆ ಇವೊಂದು ವಿಚಾರ ಮಾಡಿದ. ಓಹೋ ಹೋ ಏನ್ರಿ ಅದು? ಇವ್ ಮಲಗಿದ ಮನುಷ್ಯನ ಅಲ್ಲ ಅಂದ. ಇವ್ ಮಲಗಿದ ಮನುಷ್ಯನ ಅಲ್ಲ. ನಮ್ಮೂರಾಗ ಯಾರೋ ಒಬ್ರು ತೀರ್ಕೊಂಡಾರು, ಪುಣ್ಯಾತ್ಮರು, ಮಣ್ಣು ಮಾಡಾಕ್ ಬಂದಾರು. ಜನಾರ ಎಷ್ಟ ಜನ ಸುಮಾರ ಅಲ್ಲ, ಮಾಡೋ ಕೆಲಸ ಪೂರ್ತಿ ಮಾಡಿ ಹೋಗ್ಬೇಕು ಬೇಡ. ಅಂತ್ಯ ಸಂಸ್ಕಾರ ಮಾಡಕ್ ಹೆಣಾರ ತಂದಾರು, ತೆಗಿನ್ಯಾಗಾರ ಹಾಕ್ಯಾರು, ಮಣ್ಣು ಮುಚ್ಚಿ ಹೋಗ್ಬೇಕು ಬೇಡ. ಹೌದು, ಹಂಗ ಹೋಗ್ಯಾರು. ಅವಸರ ಅವಸರ ಯಾಂತ್ರಿಕ ಜೀವನ ಪುರುಸತ್ತಿಲ್ಲ ಜನರಿಗೆ. ಮಾಡೋ ಕೆಲಸ ಪೂರ್ತಿ ಮಾಡಿ ಹೋಗಿಲ್ಲ ಅವರು. ಅದಕ್ಕೆ ಅವ್ರು ಏನು ಬಿಟ್ಟಾರು ಆ ಕೆಲಸನ ಪೂರ್ತಿ ಮಾಡ್ಬೇಕಂತ ಮಣ್ಣನ್ನು ಉಸಾಕ ಇದ್ದ. ಪುಣ್ಯದ ಕೆಲಸ. ಅನಾಥ ಶವ ಸಂಸ್ಕಾರ ಮಾಡುವುದು ದೊಡ್ಡ ಪುಣ್ಯ ಅಂತ ತಿಳಿದ ಅವ ಮಣ್ಣು ಮುಚ್ಚಾಕ ಹತ್ತಿದ್ದ. ಇವ್ ಜೀವಂತದಾನನು ಅರು ಇಲ್ಲ, ಮಕ್ಕೊಂಡವಂಗೂ ನಾ ಜೀವಂತದನ್ಯೋ ಅಂತ ಹೇಳು ಖಬರಿಲ್ಲ. ಈ ರೀತಿಯಾಗಿ ಜನ ಬರ್ತಾರಲ್ಲ, ಅದಕ್ಕೆ ಹೇಳ್ತಾನ ಮಹಾತ್ಮ, ಕಾಯಕ ಮುಗೀತು ಅಂತಂದ್ರ ಸೀದಾ ಮನೆಗೆ ಬಾ. ಇವರಂತೆ ಆಗಬಾರ್ದಂತ. ಎಲ್ಲೋ ಮನುಷ್ಯನೇ ಶ್ರೇಷ್ಠವಾದಂತ ಮನುಷ್ಯ ಜನ್ಮ ತಂದು ವ್ಯಸನಾಧೀನನಾಗಿ ಹಾಳಾಗಿ ಹೋಗಬೇಡಪ್ಪ. ನೀವೊಬ್ಬ ಗೃಹಸ್ಥ ಅಂದ ಬಳಿಕ ನೀ ಕಾಯಕ ಮುಗಿಸೆ ಸೀದಾ ಮನೆಗೆ ಬಾ. ಮನೆಗೆ ಯಾಕೆ ಬರಬೇಕು ಅಂತ ಕೇಳಿದರೆ, ಯಾಕ್ರೆ ಮನೆಗೆ ಯಾಕೆ ಬರಬೇಕು ಅಂತ ಕೇಳಿದರೆ, ನಿನ್ನ ಮನೆಯಲ್ಲಿ ನಿನ್ನ ಹೆತ್ತವರು, ನಿನ್ನ ತಂದೆ ತಾಯಿಗಳು ನಿನ್ನ ದಾರಿ ನೋಡ್ತಿರ್ತಾರಪ್ಪ. ಅದಕ್ಕೆ ಸೀದಾ ಮನೆಗೆ ಬಾ. ಕೈ ಹಿಡಿದು ಬಂದಿರುವಂತ ಧರ್ಮ ಪತ್ನಿ, ನನ್ನ ಗಂಡ ನನ್ನ ಸಲುವಾಗಿ, ನನ್ನ ಮಕ್ಕಳ ಸಲುವಾಗಿ ದುಡಿಲಾಕ್ ಹೋಗ್ಯಾನು. ಹರ್ಯಾಗ ಬುತ್ತಿ ಸಹಿತ ಕಟ್ಟುವಷ್ಟು ನನ್ನಲ್ಲಿ ನಮ್ಮ ಮನ್ಯಾಗ ಯೋಗ್ಯತೆ ಇದ್ದಿದ್ದಿಲ್ಲ. ಹಂಗ ಹೋಗ್ಯಾನು. ಇನ್ನು ಸಾಯಂಕಾಲ ಏನಾದ್ರೂ ತರ್ತಾನು. ನಾ ಸ್ವಲ್ಪ ಅಡಿಗೆ ಮಾಡಬೇಕು, ಮಕ್ಕಳಿಗೆ ಉಣಿಸ್ಬೇಕು, ಗಂಡನಿಗೆ ಉಣಿಸ್ಬೇಕು, ನಾನು ಊಟ ಮಾಡ್ಬೇಕು ಅಂತ ಹೇಳಿ ಕೈ ಹಿಡಿದು ಬಂದಿರುವಂತ ನಿನ್ನ ಧರ್ಮ ಪತ್ನಿ ನಿನ್ನ ದಾರಿ ನೋಡ್ತಿರ್ತಾಳಪ್ಪ. ಅದಕ್ಕೆ ಸೀದಾ ಮನೆಗೆ ಬಾ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂತ ನಿನ್ನ ಮಕ್ಕಳು ನಿನ್ನ ದಾರಿ ನೋಡ್ತಿರ್ತಾರಪ್ಪ. ಅದಕ್ಕೆ ಸೀದಾ ಮನೆಗೆ ಬಾ. ಮಕ್ಕಳಿಗೆ ಯೋಗ್ಯ ಸಂಸ್ಕಾರ ಕೊಡಬೇಕಾದದ್ದು ನಿಮ್ಮ ಕರ್ತವ್ಯ. ಮಕ್ಕಳಿಗೆ ವಿದ್ಯಾ ಬುದ್ಧಿ ಕೊಡಬೇಕಾದದ್ದು ನಿಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ಸೀದಾ ಮನೆಗೆ ಬಾರಪ್ಪ. ತಂದೆ ತಾಯಿಗಳ ಸೇವಾ ಮಾಡುವುದು ನಿಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ಸೀದಾ ಮನೆಗೆ ಬಾ. ತಂದೆ ತಾಯಿಗಳ ಸೇವಾ, ಇದ್ರ ಬಗ್ಗೆ ಇಷ್ಟು ಚಂದ ಹೇಳ್ಕೊಂಡು ಬರ್ತಾರೆ ಮಹಾತ್ಮರು. ತಂದೆ ತಾಯಿಗಳ ಮನಸ್ಸನ್ನು ನೋವು ಮಾಡಿದ ಮನುಷ್ಯ ಎಷ್ಟು ಜಪ ಮಾಡಿದ್ರು, ಎಷ್ಟು ತಪ ಮಾಡಿದ್ರು ವ್ಯರ್ಥ. ಎಷ್ಟು ಪುಣ್ಯ ಕ್ಷೇತ್ರಗಳಿಗೆ ತಿರುಗಿದ್ರು ವ್ಯರ್ಥ. ಕಾಶಿ, ಕೇದಾರ, ಶ್ರೀಶೈಲ ಮೊದಲಾದ ಪುಣ್ಯ ಕ್ಷೇತ್ರಕ್ಕೆ ಹೋದ್ರು ವ್ಯರ್ಥ. ಮಕ್ಕಾ ಮದೀನಾಕ್ ಹೋದ್ರು ಕೂಡ ವ್ಯರ್ಥ ಅಂತ ಹೇಳ್ತಾರೆ. ಅಲ್ರಿ, ಕಾಶಿಗೆ ಹೋದ್ರು ವ್ಯರ್ಥ ಅಂದ್ರೆ ವ್ಯರ್ಥ. ಏನ್ ಇಂಥ ಹೇಷ ಗುಣ ಇಟ್ಟುಕೊಂಡು ಕಾಶಿಗೆ ಹೋದ್ರೆ ಏನಾಗೋದೈತಿಪ್ಪ? ಅದಕ್ಕೆ ತಂದೆ ತಾಯಿಗಳ ಸೇವಾ ಬಹಳ ಮುಖ್ಯವಾದದ್ದು ಹೇಳ್ತಾರೆ ಪುರಂದರದಾಸರು. ಮಾತಾ ಪಿತರನು ಬಳಲಿಸುವ ಮಗ ಯಾತ್ರೆಯ ಮಾಡಿದರೇನು ಫಲ? ಘಾತಕತನವನ್ನು ಬಿಡದೆ ನಿರಂತರ ಗೀತೆಯ ನೋದಿದರೇನು ಫಲ? ಕುಟಿಲವ ಬಿಡದಿಹ ಕುಜನರು ಮಂತ್ರದ ಪಠನೆಯ ಮಾಡಿದರೇನು ಫಲ? ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ? ಮಾತಾ ಪಿತರನು ಬಳಲಿಸುವ ಮಗ ಯಾತ್ರೆಯ ಮಾಡಿದರೇನು ಫಲ ಅಂತ ಪುರಂದರದಾಸರು ಹೇಳ್ತಾರೆ. ಅಷ್ಟೇ ಅಲ್ಲ, ಮೊಹಮ್ಮದ್ ಪೈಗಂಬರರು ಹೇಳ್ತಾರೆ, ಅಪ್ಪ ತಂದೆ ತಾಯಿಗಳ ಸೇವಾ ಮಾಡು. माँ के कदमों के नीचे जन्नत है, माँ के कदमों के नीचे जन्नत है। अगर तुम जन्नत पाना चाहते हो तो माँ बाप की खिदमत करो, माँ बाप की दुआएं लो, माँ बाप की दुआ हर दर्द की दवा। ಅದಕ್ಕೆ ಮನುಷ್ಯನೇ ತಂದೆ ತಾಯಿಗಳ ಸೇವಾ ಮಾಡು ಅಂತ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಮಾ ಬಾಪ್ ರಾಜಿ ತೋ ಖುದಾ ರಾಜಿ. ಇನ್ನೊಮ್ಮೆ ಹೇಳ್ರಿ ಆ ಮಾತ. ಇನ್ನೊಂದು ಮುತ್ತಿನಂತ ಮಾತಾಡ್ತಾರೆ ಪೈಗಂಬರರು, ಸೂಫಿ ಸಂತರು. ಮಾ ಬಾಪ್ ರಾಜಿ ತೋ ಖುದಾ ರಾಜಿ. ನಿನ್ನ ಸೇವೆಯಿಂದ ನಿನ್ನ ಹೆತ್ತವರು ತಂದೆ ತಾಯಿಗಳು ಪ್ರಸನ್ನ ಆದ್ರೆ ಸಾಕು,
ಪರಮಾತ್ಮ ಪ್ರಸನ್ನ ಅಕ್ಕಾನು ಅಂತೇಳಿ. ಮಾ ಬಾಪ ರಾಜೀತೋ ಖುದಾ ರಾಜಿ. ನೀವು ತಪ್ಪು ಹೇಳಾಕತ್ತೀರಿ, ಯಾಕೋ ಮಿಸ್ಟೇಕ್ ಆಗಿತ್ತ ಮಾತು ಈಗ ಹೇಳಾಕತ್ತಿರಲ್ಲ. ಅದು ಮಾ ಬಾಪ ರಾಜಿ ತೋ ಖುದಾ ರಾಜಿ ಅಲ್ರಿ. ಮತ್ತೇನ ಮಿಯಾ ಬೀಬಿ ರಾಜಿ ತೋ ಖುದಾ ರಾಜಿ ಅಂತ ಹಿಂಗೈತ್ರಿ ಅದ. ಹೌದ್ರಿ ಅದ. ನೀವ ಯಾಕೋ ಅದು ಬದ್ಲಿ ಮಿಯಾ ಬೀಬಿ ರಾಜಿ ತೋ ಖುದಾ ರಾಜಿ. ಖುದಾ ರಾಜಿ ರೀ ಅದ. ಮಾ ಬಾಪ ರಾಜಿ ತೋ ಖುದಾ ರಾಜಿ ಅಲ್ರಿ. ಮಿಯಾ ಬೀಬಿ ರಾಜಿ ತೋ ಖುದಾ ರಾಜಿ ಅಂತ. ಇದನ್ನ ನಿನಗೆ ಯಾರು ಹೇಳ್ಯಾರಪ್ಪ? ನಮ್ಮ ಮನ್ಯಾನ ಕೇಳ್ಯಾಡ್ರಿ ನಾವು. ಅವರ ನಿನ್ನ ಗುರುಗಳು ಹಂಗಾರ ತಮ್ಮ. ಅವ್ರು ಶಾಣ್ಯರ್ ಅದಾರಿ, ಬಲ್ಲವ್ರು ಅದಾರು. ಅದೇ ಅವ್ರು ಬಲ್ಲವ್ರು ಅದಾರು, ನೀ ದಡ್ಡದಿ ಅಂತ ಹಿಂಗ ಹೇಳ್ಯಾರ ನಿನಗ. ಏನ್ರಿ? ಹೌದು, ಮಿಯಾ ಬೀಬಿ ರಾಜಿ ತೋ ಖುದಾ ರಾಜಿ ಅಲ್ಲದ. ಮಿಯಾ ಬೀಬಿ ರಾಜಿ ತೋ ಕರೆಗಾ ಕ್ಯಾ ಕಾಜಿ. ಖುದಾ ರಾಜಿ ಖುದಾ ರಾಜಿ ಅಲ್ಲದ. ಮಿಯಾ ಬೀಬಿ ಅಲ್ಲ, ಲಗ್ನ ಆಗೋರು ಪರಸ್ಪರ ಒಪ್ಕೊಂಡ್ರು ಅಂತಂದ್ರ ಅಲ್ಲೇ ಆಚಾರ್ಯರ ಏನ್ ಮಾಡವದಾನು, ಮೌಲ್ವಿಯರ ಏನ್ ಮಾಡವದಾನು ಅಂತ ಹೇಳಿ ಹಿಂಗ್ ಹೇಳಿದ ಮಾತದ. ಮತ್ತೆ ನನಗೆ ಹಿಂಗ್ ಹೇಳ್ಯಾಳಲ್ರಿ. ಮತ್ತೆ ನೀ ಅವ್ರ ಮಾತನ್ನ ಕೇಳ್ತಿ. ಎಲ್ಲಿ ಸತ್ಸಂಗ ಬಂದು ಗುರುಗಳ ಮಾತು ಕೇಳ್ತೀನಿ? ನೀ ಮನ್ಯಾನವ್ರ ಮಾತ ಕೇಳವ, ಅವ್ರ ನಿನ್ನ ಗುರುಗಳು, ಅವ್ರು ಹೇಳ್ದಂಗ ನೀ ಹೋಗವ. ಇರ್ಲಿ ಬಿಡ್ರಿ, ಹಂಗೇನ್ ಬಾಳ್ ನಮ್ಮನ್ನ ಕಡಿಮೆ ಮಾಡಿ ಮಾತಾಡ್ಬೇಡ್ರಿ. ಅಂತೂ ಇದಕ್ಕಾಗಿ ಸೀದಾ ಮನೆಗೆ ಬಾ. ಇಲ್ಲಿ ಮಾತಾಡ. ಹೆತ್ತವರ ಸೇವಾ ಮಾಡುವುದು ನಿನ್ನ ಆದ್ಯ ಕರ್ತವ್ಯ. ಅದಕ್ಕೆ ಸೀದಾ ಮನೆಗೆ ಬಾ. ಮಕ್ಕಳಿಗೆ ಯೋಗಿ ಸಂಸ್ಕಾರ ಯಾರು ಕೊಡೋರು? ಒಬ್ಬೊಬ್ರು ಅಂತಿರ್ತಾರ ನಮಗ, ಏನ್ರಿ ಮಕ್ಕಳ ಬಗ್ಗೆ ಏನ್ ಹೇಳ್ತೀರಿ ನೀವು? ನಮಗಷ್ಟು ಗೊತ್ತಾಗಂಗಿಲ್ಲ, ನಾವು ಮಕ್ಕಳನ್ನ ಹಡದೀವಿ ಅಷ್ಟೇ ಅಲ್ಲ. ನಮ್ಮ ಮಕ್ಕಳು ಸಾಯು ತನಕ ಕೂತು ತಿಂದ್ರು ಸವಿಲಾರದಷ್ಟು ಸಂಪತ್ತು ಅವ್ರ ಹೆಸರಲ್ಲಿ ಹಚ್ಚಿವಿ ನಾವು. ಮಾಡವರ ಏನ್ ಮಾಡ್ತಾನೆ? ಹೌದ್ರಿ, ನಾನು ಹಂಗ ಮಾಡೇನ್ರಿ ಅಂತ ಬಹಳ ಜನ ಅಂತಿರ್ತಾರು, ನೀನು ಅನ್ನಾಕತ್ತಿದಿ. ಹೌದ್ರಿ. ಒಂದು ಮಾತು ನೆನಪಿಟ್ಟು ಗೊತ್ತಮ್ಮ, ಏನ್ರಿ? ನೀವು ಸಂಪತ್ತು ಮಕ್ಕಳಿಗೆ ಕೊಡ್ರಿ, ನಾಯನ ಬ್ಯಾಡ ಕೊಡಬೇಡ್ರಿ ಅನ್ನಂಗಿಲ್ಲ. ನೀವು ಬ್ಯಾಡ ಅಂದ್ರು ಬಿಡಂಗಿಲ್ಲ ಬಿಡ್ರಿ. ನಾವು ಮಕ್ಕಳ ಸಲುವಾಗಿ ಮತ್ತೆ ಬದುಕುದಲ್ರಿ. ಅವ್ರಿಗೇನ್ ಮಾಡೋದು ಮಾಡತ್ತೀವಲ್ಲ, ಮಾಡ್ರಿ. ಸಂಪತ್ತು ಇದ್ರ ಕೊಡ್ರಿ, ಬೇಕಾರೆ ಬಿಡ್ರಿ. ಸಂಸ್ಕಾರ ಮೊದಲು ಕೊಡ್ರಿ, ವಿದ್ಯಾ ಕೊಡ್ರಿ. ನೀವು ಉಪವಾಸ ಇದ್ದಕ್ಕಾರೆ ಅವರಿಗೆ ಶಿಕ್ಷಣ ಕೊಡ್ರಿ, ಒಳ್ಳೆ ಸಂಸ್ಕಾರಗಳನ್ನು ಕೊಡ್ರಿ, ಉತ್ತಮ ಪ್ರಜೆಗಳನ್ನಾಗಿ ಅವ್ರನ್ನ ತಯಾರು ಮಾಡ್ರಿ. ಅಷ್ಟೇ ಅಲ್ಲ, ಒಂದು ಮಾತು ನೆನಪಿಟ್ಟುಕೋರಿ, ಒಂದು ವೇಳೆ ನೀವು ಉತ್ತಮ ಸಂಸ್ಕಾರಗಳನ್ನು ಕೊಡ್ಲಿಲ್ಲ ಅಂತಂದ್ರೆ, ನಿಮ್ಮ ಮಕ್ಕಳು ದುಷ್ಟರಾಗಿ ಬೆಳೆದ್ರು ಅಂತಂದ್ರೆ, ಅವರು ನೆರೆಹೊರೆಯವರಿಗೆ ಉಪದ್ರ ಕೊಡುವವರಾಗಿ ಬೆಳೆದ್ರು ಅಂತಂದ್ರೆ, ಊರಾಗ ಉರಿ ಹಚ್ಚವರಾಗಿ ಬೆಳೆದ್ರು ಅಂತಂದ್ರೆ, ಕೋಮುವಾದಿಗಳಾಗಿ ಬೆಳೆದ್ರು ಅಂತಂದ್ರೆ, ದೇಶದ್ರೋಹಿಗಳಾಗಿ ಬೆಳೆದ್ರು ಅಂತಂದ್ರೆ, ಸಮಾಜದ ಆರೋಗ್ಯವನ್ನ ಹಾಳು ಮಾಡೋರಾಗಿ ಬೆಳೆದ್ರು ಅಂತಂದ್ರೆ, ನಿಮ್ಮ ಮಕ್ಕಳು ಸಾಯು ತನಕ ಮಾಡುವ ಪಾಪಕ್ಕೆ ನೀವು ಹೊಣೆಗಾರಾಗ್ತೀರಿ. ಅಲ್ರಿ, ಮಾಡವ್ರ ಅವರು, ನಾವ್ಯಾಕೆ ಹೊಣೆಗಾರ ಹಾಕಿವ್ರಿ? ಹೌದು, ನಿಮ್ಮ ಕರ್ತವ್ಯ ಅವರಿಗೆ ವಿದ್ಯಾ ಬುದ್ಧಿ ಕೊಡಬೇಕಾದದ್ದು ನಿಮ್ಮ ಕರ್ತವ್ಯ. ನೀವು ಕೊಡ್ಲಿಲ್ಲ, ಬರೀ ಹಡದ್ ಬಿಟ್ರ ನಿಮ್ಮ ಕೆಲಸ ಮುಗಿಲಿಲ್ಲ. ಬರೀ ಅವರಿಗೆ ಸಂಪತ್ತು ಕೊಟ್ರೆ ನಿಮ್ಮ ಕೆಲಸ ಮುಗಿಲಿಲ್ಲ. ಸಂಸ್ಕಾರ ಕೊಡಬೇಕಾದದ್ದು ನಿಮ್ಮ ಕೆಲಸ. ಅದಕ್ಕೆ ಹೇಳ್ತಾರೆ ಸರ್ವಜ್ಞ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ನೀವು ಹೆತ್ತವರ ಹಾಗೆ ಮಕ್ಕಳ ವೈರಿಗಳಾಗಿ ಬಿಡ್ತೀರಿ. ನೀವು ವಿದ್ಯಾ ಬುದ್ಧಿ ಕೊಡ್ಲಿಲ್ಲ, ಸಂಸ್ಕಾರ ಕೊಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಸಂಸ್ಕಾರ ಕೊಡ್ರಿಪ್ಪ. ಈಗ ತಾಯಿ ಪಾತ್ರ ಬಹಳ ಮುಖ್ಯ. ಅದರಲ್ಲಿ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯ, ಅದ್ರಾಗ ತಾಯಿ ಪಾತ್ರ ಬಹಳ ಮುಖ್ಯವಾದ. ಸಂಸ್ಕಾರ ಕೊಡುವಲ್ಲೇ ಈಗ ಹೇಳ್ತಾರಲ್ಲ ಸರ್ವಜ್ಞ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ ಅಂದ್ರಲ್ಲ. ಈಗ ಬಿದ್ದಿರಲು ಬಂದು ನೋಡದ ತಾಯಿ ಅಂತಂದ್ರೆ ಆಡಾಡ್ತಾ ಹೋಗಿ ಬೀಳ್ತಾನು. ಆರಾಮಿಲ್ಲದಕ್ಕೂ ಬೀಳ್ತಾನ ಬಿಡ್ರಿ, ನೆಲ ಹಿಡ್ಕೊಂಡು. ಆವಾಗೂ ಬೀಳ್ತಾನ, ಓಡಾಡುವಾಗ ಅದು ಬೀಳ್ತಿರ್ತಾನ. ಅವಾಗ ಹೋಗಿ ತಾಯಿ ಎಬಸಲಿಲ್ಲ ಅಂತಂದ್ರೆ ವೈರ್ಯ. ಹಿಂಗಲ್ಲ, ಹಾದ್ಯಾಗ ಬಿದ್ದಂತ ಮಕ್ಕಳನ್ನ ಹಾದ್ಯಾಗ ಹೋಗು ಜನನು ಎಬಸ್ತಾರ. ಅದೇನ್ ದೊಡ್ಡ ಮಾತಲ್ಲ. ಮಕ್ಕಳು ಬಿದ್ದಾಗ ತಾಯಿ ಎಬಸುದು ಅಂತಂದ್ರ, ಮಕ್ಕಳು ತಪ್ಪು ಮಾಡಿದಾಗ ತಿದ್ದುದು, ಸುಳ್ಳು ಹೇಳಿದಾಗ ತಿದ್ದುದು, ಕಳತನ ಮಾಡಿದಾಗ ತಿದ್ದುದು, ಇದು ತಾಯಿಯ ಕೆಲಸ, ತಂದೆಯ ಕೆಲಸ. ಅದಕ್ಕೆ ಸಂಸ್ಕಾರ, ಯೋಗ್ಯ ಸಂಸ್ಕಾರ ಕೊಡ್ಬೇಕಪ್ಪ. ಕೊಡ್ಲಿಲ್ಲ ಅಂತಂದ್ರೆ ಏನಾಕತ್ ಹೇಳ? ಏನಾಕೈತ್ರಿಪ್ಪ? ಒಂದ್ ಊರಾಗ ನಡೆದ ಘಟನಾ ಹೇಳ್ತೀನಿ ನಿನಗೆ. ಒಂದ್ ಊರೊಳಗ ಬಹಳ ದೊಡ್ಡ ಅಪರಾಧ ಮಾಡಿದ ಮನುಷ್ಯ ಇದ್ದ ಒಬ್ಬ. 20 ವರ್ಷ ತನಕ ಪೊಲೀಸರ ಕೈಗೆ ಸಿಗ್ಲಿಲ್ಲ.
ಅವ ಮಾಡಿದ ಅಪರಾಧಗಳು ಎಷ್ಟಪ್ಪ ಅಂತಂದ್ರೆ ಅವ 100 ಖೂನಿ ಮಾಡಿದ್ದ, 1000 ದರೋಡೆಗಳನ್ನು ಹಾಕಿದ್ದ, ಒಂದು ಗುಂಪು ಕಟ್ಟಿಕೊಂಡು ಕ್ಯಾರೆ ಹಾಂಗ ಪೊಲೀಸರಿಗೆ ಸಿಗಲಾರ್ದನ ಅಡ್ಡಾಡ್ತಿದ್ದ. 20 ವರ್ಷ ತನಕ ಪೊಲೀಸರು ಬೆನ್ನು ಹತ್ತಿದ್ರು, ಸಿಕ್ಕಿದ್ದಿಲ್ಲ. ಒಮ್ಮೆ ಸಿಕ್ಕ. ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದರು. ನ್ಯಾಯಾಧೀಶರು ಅವ ಮಾಡಿದ ಅಪರಾಧಗಳನ್ನ ವಿಚಾರ ಮಾಡಿ ಅವನಿಗೆ ಗಲ್ಲು ಶಿಕ್ಷೆ ಕೊಟ್ಟರು. ಗಲ್ಲು ಶಿಕ್ಷೆ ಕೊಟ್ಟ ಬಳಿಕ ಇನ್ನು 8 ದಿವಸಕ್ಕೆ ಅವನಿಗೆ ಗಲ್ಲು ಶಿಕ್ಷೆ ಕೊಡೋದಿತ್ತು. ಜೈಲಿನಾಗ ಓದಿ ಹಾಕಿದ್ರು. ಆ ಬಳಿಕ ಜೈಲಾಧಿಕಾರಿ ಬಂದ ಅವ ಕೇಳ್ತಿದ್ದ, ನೋಡಿ ನಮ್ಮ ಸಂವಿಧಾನ, ನಮ್ಮ ಭಾರತದ ಸಂವಿಧಾನನು ಎಷ್ಟು ಉತ್ತಮವಾದ ಸಂವಿಧಾನ ಅಂತ ಕೇಳಿದ್ರೆ, ಪಾಪ ಮಾಡ್ಯಾನು, ಅವಂಗ ಫಾಸಿ ಶಿಕ್ಷೆ ಆಗೈತಿ, ಆದರೂ ಅವನ ಕೊನೆ ಆಸೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಮಾನವೀಯ ಅನುಕಂಪದ ಮೇರೆಗೆ ಅದೊಂದು ಶಾಸನವನ್ನು ಬರೆದಿದ್ದಾರೆ. ಗಲ್ಲಿಗೆ ಹೋಗುವವನ ಕೊನೆ ಆಸೆಗಳನ್ನ ಈಡೇರಿಸಬೇಕು ಅಂತ ಹೇಳಿ. ಅದಕ್ಕನುಸಾರವಾಗಿ ಅವನ ಜೈಲಾಧಿಕಾರಿ ಬಂದು ಕೇಳ್ತಿದ್ದ, ಏನಪ್ಪಾ ಮತ್ತೆ ನಿನಗರ ಫಾಸಿ ಆಗೈತಿ, ಇನ್ನು 8 ದಿವಸಕ್ಕೆ ಆತ 1 ದಿವಸ ಹೋಗೈತಿ, ಈಗ ಇನ್ನು 7 ದಿವಸಕ್ಕೆ ನಿನ್ನ ಗಲ್ಲು ಶಿಕ್ಷೆ ಕೊಡ್ತಾರೋ, ಮತ್ತ ನಿನ್ನ ಕೊನೆ ಆಸೆ ಏನಾರ ಇದ್ರೆ ಹೇಳು, ನಾವು ಅದನ್ನು ಪೂರೈಸ್ತೀವಿ ಅಂತ ಬಂದು ಕೇಳ್ತಿದ್ದ. ಅವ ಅಂತಿದ್ದ ಅಪರಾಧಿ, ಏನಿಲ್ಲ ಸಾಹೇಬ್ರ, ನನಗೆ ಯಾವಾಗ ನ್ಯಾಯಾಧೀಶರು ನಿನಗ ಗಲ್ಲು ಶಿಕ್ಷೆ ಅಂತಂದ್ರು ಅವತ್ತ ನಾ ಸತ್ತು ಹೋಗ್ಬಿಟ್ಟ, ಇನ್ನೇನಿಲ್ಲ, ಸುಮ್ಮ ಶ್ವಾಸ ಅಟ್ಟು ಉಳ್ದತಿ, ಮಾಡಿದ ಪಾಪಗಳನ್ನೆಲ್ಲ ನೆನೆಸ್ಕೋತ ಅಳ್ಕೋತ ನಾ ಕೂತಾನಿ, ಇನ್ನೇನ್ ನನ್ನ ಮಾತಾಡಿಸ್ಬೇಡ್ರಿ, ನಿಮ್ಮ ಕೈ ಮುಗಿತನು ಹೋಗಿಬಿಡ್ರಿ ಅಂತ ಅಂತಿದ್ದ. ಆ ಬಳಿಕ ಅವ ಹೋಗಿ ಮತ್ ಮರುದಿವ್ಸ ಬರಾಮರಿ, ನಿನ್ನ ಕೊನೆ ಆಸೆ ಏನ್ ಹೇಳು, ನಿನ್ನ ಕೊನೆ ಆಸೆ ಏನ್ ಹೇಳು ಅಂತ ನನಗೇನಿಲ್ಲ ಸಾಹೇಬ್ರ, ನೀವು ಪೀಡಿಸ್ಬೇಡ್ರಿ ಅಂತ ಅಂತಿದ್ದ. ಇಲ್ಲ ಹಂಗಿಲ್ಲ, ನೀ ಏನಾರ ಕೇಳಬೇಕು, ನಾವು ನಿನಗೆ ಕೊಡಬೇಕು, ಅದನ್ನ ಬರೆದಿಡ್ಬೇಕಾಗೈತಿ, ಮ್ಯಾಗಿನ ಅವ್ರು ನಮ್ಮನ್ನು ಬಂದು ಕೇಳ್ತಾರೋ, ಅದಕ್ಕೆ ನಿನ್ನ ಕೊನೆ ಆಸೆ ಏನು ಹೇಳು ಅಂತ ಹೇಳಿಕಾರೆ ಅವ ಕೇಳ್ತಿದ್ದ. ನನಗೇನಿಲ್ರಿ ಏನಿಲ್ರಿ ಅಂತ ಹಿಂಗೆ ಹೇಳ್ಕೊತ ಬಂದ. ಕೊನೆಗೆ ಒಂದು ದಿವಸ ನಮ್ಗೆ ಹೇಳ್ತಾನು, ಇನ್ನು ನಾಳೆ ಗಲ್ಲು ಶಿಕ್ಷಾ ಕೊಡ್ತಾರಂದ್ರೆ ಇವತ್ತು ಮತ್ತು ಬಂದು ಕೇಳಿದವ, ನೋಡಪ್ಪ ನಿನಗೆ ಗಲ್ಲು ಶಿಕ್ಷೆ ಅದ ನಾಳೆ, ಈಗಾರ ಹೇಳೋ ಪುಣ್ಯಾತ್ಮ ನಿನ್ನ ಕೊನೆ ಆಸೆ ಏನು ಅಂತ. ಆವಾಗ ಅವ್ ಹೇಳಿದ್ರಿ, ಸಾಹೇಬ್ರ ಎಷ್ಟು ದಿವಸ ಆತು ನನ್ನ ಕೇಳಾಕತ್ತೀರಿ, ಒಂದು ಆಸೆ ನನಗೆ ಈಗ ಹುಟ್ಟೈತಿ, ದಯಮಾಡಿ ನನ್ನ ಕೊನೆ ಆಸೆ ಪೂರೈಸ್ರಿ ಅಂದವ. ಅವ ಹೇಳಿದ್ರೆ ಏನಪ್ಪಾ ಅಂತ ಕೇಳಿದ್ರು ಸಾಹೇಬ್ರ. ಏನಿಲ್ರಿ, ನನಗೆ ಗಲ್ಲು ಶಿಕ್ಷೆ ಕೊಡುವಾಗ ನನ್ನ ತಾಯಿನ ಎದುರಿಗೆ ತಂದು ನೀವು ನಿಲ್ಲಿಸಬೇಕು. 20 ವರ್ಷ ಆತು ನನ್ನ ತಾಯಿ ಮುಖ ನೋಡಿಲ್ಲ ನಾನು. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲುಹಿದ ನನ್ನ ತಾಯಿ 20 ವರ್ಷ ಆತು ನನಗೆ ಭೇಟಿಯಾಗಿಲ್ಲ. ನನ್ನ ಮಲಮೂತ್ರವನ್ನು ತೊಳೆದಂತ ಬೆಳೆದಂತ ನನ್ನ ತಾಯಿ, ಅಮೃತಕ್ಕೆ ಸಮಾನವಾಗಿರುವಂತ ತನ್ನ ಎದೆ ಹಾಲನ್ನು ಕೊಟ್ಟಿರುವಂತ ನನ್ನ ತಾಯಿ, ತನ್ನ ದೇಹದೊಳಗಿನ ರಕ್ತ ಮಾಂಸಗಳನ್ನು ಹಂಚಿಕೊಟ್ಟು ಈ ದೇಹಕ್ಕೆ ಸಂರಕ್ಷಣೆ ಮಾಡಿರುವಂತಹ ಈ ದೇಹಕ್ಕೆ ಜನ್ಮ ಕೊಟ್ಟಿರುವಂತಹ ನನ್ನ ತಾಯಿ ನನಗೆ ನೆನಪಾಗತ್ತಾಳು. 20 ವರ್ಷ ಆತು ಆ ತಾಯಿ ಮುಖ ನೋಡಿಲ್ಲ, ನನಗೆ ಎದುರಿಗೆ ತಂದು ನಿಲ್ಲಿಸ್ರಿ, ಕಣ್ತುಂಬ ನಾನು ತಾಯಿನ ನೋಡ್ತನು, ತಾಯಿ ಜೋಡಿ 1-2 ಮಾತು ಮಾತಾಡ್ತನು, ಆ ಬಳಿಕ ನನಗೆ ಫಾಸಿ ಕೊಡಾಕ್ರಿ ಅಂತಂದ. ಆವಾಗ ಜೈಲಾಧಿಕಾರಿಗೆ ಇಷ್ಟು ಖುಷಿ ಆತ್ರಿ. ಅವಂತಾನು, ಮರ ರಗಡ ಮಂದಿಗೆ ನಾವು ಫಾಸಿ ಕೊಟ್ಟಿವಿ, ಒಬ್ಬೂ ಹಿಂಗ ತಾಯಿನ ನೆನಪು ಮಾಡಿದ್ದಿಲ್ಲ, ನೀ ಎಂಥ ಪುಣ್ಯಾತ್ಮನೋ ಮಾರಾಯ ಅಂತ ಹೇಳಿಕರೆ ಈಗಿಂದೀಗ ಜೀಪ್ ಬಿಡ್ತೀವಿ ಅಂತ ಹೇಳಿ ಒಂದು ಜೀಪ್ ಬಿಟ್ರು. ಜೀಪ್ ಬಿಟ್ರು, ಅಲ್ಲಿ ಹೋಗೋಟಿಗೆ ಮಗಳ ಮನೆಗೆ ಹೋಗಿದ್ಲು ತಾಯಿ. ಅಲ್ಲಿ ತನಕ ಜೀಪ್ ಹೋಗಿ ಅಂತೂ ಇಂತೂ ತಾಯಿನ ಕರ್ಕೊಂಡೇ ಬಂದ್ರು. ಕರ್ಕೊಂಡು ಬಂದಾಗ ರಾತ್ರಿ 1 ಗಂಟೆ ಆಗಿತ್ತು. ಭೇಟಿ ಮಾಡಿಸ್ಬೇಕು ಅಂತ ಅನ್ನೋದ್ರೊಳಗನ ಮಲಗಿದ್ದ ಇವ್ ಅಪರಾಧಿ. ಆ ಜೈಲಾಧಿಕಾರಿಗೆ ಇಷ್ಟು ಕರುಣಾಮಯಿ ಇದ್ರಿ, ಇವ್ ಮಲಿಗಾನು, ಇದು ಕೊನೆ ನಿದ್ರೆ ಅವಂದು, ಪಾಪ ಈ ನಿದ್ರೆಯನ್ನು ನಾವು ಕೆಡಿಸಬಾರದು, ಬೆಳಗ್ಗೆ ಭೇಟಿ ಮಾಡಿಸೋಣ ಅಂತ ಹೇಳಿ ಅಲ್ಲೇ ಮಲಗಾಕ ವ್ಯವಸ್ಥೆ ಮಾಡಿದ್ರಿ ತಾಯಿಗೆ. ಬೆಳಿಗ್ಗೆ 8 ಗಂಟೆಗೆ ಫಾಸಿ ಇತ್ತು, 7 ಗಂಟೆಗೆನೆ ಓದು ಅವನಿಗೆ ನಿಲ್ಲಿಸಿದ್ರು.
ಗಲ್ಲು ಶಿಕ್ಷೆ ಕೊಡು ಜಾಗಕ್ಕೆ ನಿಲ್ಲಿಸಿದ್ರು. ಅದಕ್ಕಿಂತ ಮೊದಲ ಒಂದು ಸ್ನಾನ ಆಗಿತ್ತು, ಡಾಕ್ಟರ್ ಪರೀಕ್ಷೆ ಆಗಿತ್ತು, ಎಲ್ಲರೂ ಪೊಲೀಸರು ಬಂದು ನಿಂತಿದ್ರು, ನ್ಯಾಯಾಧೀಶರು ಬಂದು ನಿಂತಿದ್ರು. ಇನ್ನೂ ಒಂದು ತಾಸು ಟೈಮ್ ಇತ್ತು. ಗಲ್ಲು ಕೊಡು ಜಾಗಕ್ಕೆ ಅವನು ಹೋಗಿ ನಿಲ್ಲಿಸಿದ್ರು. ತಾಯಿನ ಕರ್ಕೊಂಡು ಬಂದು ಎದುರಿಗೆ ನಿಲ್ಲಿಸಿದ್ರು. ತಾಯಿನ ನೋಡಿದ. ತಾಯಿನ ನೋಡಿದ ಕೂಡಲೇ ಇವಾಗ ದುಃಖ ಉಕ್ಕಿ ಬಂದು ಬಿಡ್ತು. ಮಗನ ಮುಖ ನೋಡಿದ ಕೂಡಲೇ ತಾಯಿಗೂ ದುಃಖ ಬಂದು ಬಿಡ್ತು. ತಾಯಿ ಅಂತಾಳು, ಏನು ನೋಡೋದು ಬಂತಿದು? ನನ್ನ ಮಗ ಗಲ್ಲು ಶಿಕ್ಷೆ ಅನುಭವಿಸ್ತಾನು, ಇದನ್ನ ನಾನು ನೋಡುದು ಬಂತಲ್ಲ ಅಂತ ತಾಯಿಗೆ ದುಃಖ. 20 ವರ್ಷದ ನಂತರ ತಾಯಿ ದರ್ಶನ ಆತು ಅನ್ನೋದು ನೆನಪಾಗಿ ಇವಾಗ ದುಃಖ. 15-20 ನಿಮಿಷ ತನಕ ಒಬ್ಬರನ್ನ ನೋಡಿ ಒಬ್ಬರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ರು. ಕೊನೆಗೆ ಇವ ಮಾತಾಡಿಸ್ತಾನೆ. ಅವಂತಾನು, ಯವ ಎಷ್ಟು ಅಳತೀವ, ನಾನು ಗಲ್ಲು ಶಿಕ್ಷೆಗೆ ಹೋಗೋದನ್ನ ನಿನಗೆ ನೋಡಕ್ ಆಗವಲ್ತಲ್ಲ, ಈ ದೃಶ್ಯ ನೋಡಿ ನಿನಗೆ ದುಃಖ ಬರಾಕತೈತಲ್ಲ ಅಂತಂದಾಗ, ಹೌದಪ್ಪ. ತಾಯಿ ಅಂತಾಳು, ಅಲ್ಲೋ 20 ವರ್ಷ ನನಗೆ ಮರ್ತಿದ್ದಿ, ಈಗಾರ ಯಾಕೆ ನೆನಪು ಮಾಡಿದಿ? ನೀನು ನನ್ನ ಹೊಟ್ಟಿಲೆ ಹುಟ್ಟೇ ಇಲ್ಲ ಅಂತ ತಿಳ್ಕೊಂಡಿದ್ನಿ, ಮನಸ್ಸು ಕಲ್ಲು ಮಾಡ್ಕೊಂಡು ಕುಂತಿದ್ನಿ, ನಿನ್ನ ಮರೆತು ಕುಂತಿದ್ನಿ. ಈಗ ನೆನಪು ಮಾಡಿದಿ. ನೆನಪು ಮಾಡಿದಕ್ಕೆ ನಾ ಬನ್ನಿ. ಏನ್ ನೋಡುದು? ನೀ ಗಲ್ಲು ಶಿಕ್ಷೆ ಅನುಭವಿಸುವುದನ್ನ, ನೀನು ಒದ್ದಾಡುವುದನ್ನ, ನೀ ಒದ್ದಾಡಿ ಪ್ರಾಣ ಬಿಡುವುದನ್ನ ನಾ ನೋಡ್ಬೇಕ? ಇದನ್ನೆಲ್ಲ ನೋಡಿ ಉಳುಕಿ ಆಯುಷ್ಯ ನಾ ಮನ್ಯಾಗ ಹೋಗಿ ಹೆಂಗ್ ಕಳಿಬೇಕು? ಈಗಾರ ಯಾಕೆ ನೆನಪು ಮಾಡಿದ್ಯೋ ಪುಣ್ಯಾತ್ಮ ಅಂತ ತಾಯಿ ಅಳುತ್ತಿದ್ಲು. ಇವಂತಿದ್ದ, ಯವ್ವ ನೀ ನೋಡಲಿ ಅಂತ ನಾ ಕರೆಸೇನಿ, ನೀ ಇದನ್ನ ನೋಡಬೇಕು ಅಂತ ಕರೆಸೇನಿ ಅಂತ ಹೇಳಿ ಇವಂತಿದ್ದ. ಏನು ನೋಡುದು ತಮ್ಮ ಅಂತ ತಾಯಿ ಅಂತಿದ್ಲು. ಕಡೆಗೆ ಇವನ್ನ ಮಾತು ಹೇಳ್ತಾನೆ, ಯವ್ವ ಖರೆ ಹೇಳು, ಇವತ್ತು ಗಲ್ಲು ಶಿಕ್ಷೆಗೆ ಹೋಗಲಾಕ ಯಾರು ಕಾರಣ ಅಂದಾಗ ತಾಯಿ ಹೇಳ್ತಾಳೆ, ಯಾರು ಕಾರಣ ಅಂದ್ರೆ ಏನಪ್ಪ ತಮ್ಮ? ನೀನು ಹಾಂಗ ದೊಡ್ಡವ ಆದಿ ಅನ್ನೋಟ್ಟಿಗೆ ಉಡಾಳ್ ಹುಡುಗರು ಸಂಘ ಮಾಡಿದೆ. ಆ ಬಳಿಕ ಕೊಲೆ ಸುಲಿಗೆ ಮಾಡ್ಕೋತ ಹೋದಿ, ತುಡುಗು ಮಾಡ್ಕೋತ ಹೋದಿ, ಬ್ಯಾಂಕಿಗಳಿಗೆ ದರೋಡೆ ಹಾಕಾಕಿದ್ದಿ, ಯಾರು ಎದುರಿಗೆ ಬರ್ತಾರೋ ಅವರು ರುಂಡ ಹಾರ್ಸಾಕಿದ್ದಿ, ಪೊಲೀಸರ ಕಣ್ಣು ತಪ್ಪಿಸಿ ತಿರುಗಾಕಿದ್ದಿ. ನೀ ಮಾಡಿದ ಪಾಪ ಇವತ್ತು ಗಲ್ಲು ಶಿಕ್ಷೆಗೆ ಕಾರಣೀಭೂತ ಆಯಿತು ಅಂತ ತಾಯಿ ಹೇಳಿದ್ಲು. ಅವಾಗ ಅಂತಾನಿವ, ಯವ್ವ ಇದು ಸ್ಥೂಲ ಕಣ್ಣಿಲೆ ನೋಡುವವರಿಗೆ ನಾ ಮಾಡಿದ ಅಪರಾಧವೇ ಕಾರಣ ಅಂತ ಅನಿಸ್ತತಿ. ಯಾವಾಗ ಖರೆ ಹೇಳ್ತನೋ, ನಾನು ಕಾರಣ ಅಲ್ಲ, ನಾ ಮಾಡಿದ ಪಾಪನೂ ಕಾರಣ ಅಲ್ಲ ಗಲ್ಲು ಶಿಕ್ಷೆಗೆ ಅಂದಾಗ, ಮತ್ತೆ ಯಾರ ಕಾರಣ ಅಂತಂದಾಗ ಹೇಳ್ತಾನು, ಯವ್ವ ಖರೆ ಹೇಳ್ತಾನು, ಇವತ್ತು ನಾ ಗಲ್ಲು ಶಿಕ್ಷೆಗೆ ಹೋಗ್ಲಾಕ ನೀ ಕಾರಣ. ಯವ್ವ ನೀ ಕಾರಣವ ಅಂದಾಗ ತಾಯಿ ಇನ್ನೂ ಆವೇಶದೊಳಗೆ ಬಂದ, ಎಂಥ ಮಾತು ಹೇಳಿದೆವು ಪಾಪಿ, ಇದನ್ನ ಹೇಳಾಕ ಕರೆಸಿದೆಯೇನೋ? ನಿನ್ನ ಮಾತ ಎದ್ಯಾಗ ಬಡದ ಬೆಣ್ಣಾಗ ಪಾರಾಗುವಂತ ಮಾತಲ್ಲೋ ಇದು. ನೀನು ಗಲ್ಲು ಶಿಕ್ಷೆಗೆ ಹೋಗ್ಲಿ ಅಂತ ನಾ ಯಾವ ದೇವರಿಗೆ ಹರಕೆ ಹೋಗ್ತಿದ್ನಿ, ಹಿಂಗ್ಯಾಕೆ ಮಾತಾಡ್ತೀಯೋ ಅಂತಂದಾಗ, ಯವ್ವ ಖರೆ ಹೇಳ್ತನು, ಇದಕ್ಕೆ ನೀನೇ ಕಾರಣ. ಅದ್ಯಾಂಗೋ ಅಂತ ಕೇಳಿದ್ಲು. ಹೇಳ್ತೀನಿ ಯವ್ವ, ನಿನಗೆ ನೆನಪಿಗೆ ಬರುವಂಗ ಹೇಳ್ತನು. ನಾನು 5-6 ವರ್ಷದವಿದ್ನಿ. ನೀನು ಒಂದು ದಿವಸ ಬಾಗವಾನ್ರ ಅಂಗಡಿಗೆ ಕಾಯಿಪಲ್ಯ ತರಕ್ ಹೋಗಿದ್ದಿ, ನಾನು ಬೆನ್ನು ಹತ್ತಿ ಬಂದಿದ್ನಿ. ಆವಾಗ ಮಾವಿನ ಹಣ್ಣಿನ ಸುಗ್ಗಿತ್ತು. ಬಾಗವಾನ್ರ ಅಂಗಡಿ ತುಂಬ ಮಾವಿನ ಹಣ್ಣಿನ ಕರಂಡಿಗಳಿದ್ದು. ಆ ಹಣ್ಣು ನೋಡಿ ನನಗೂ ತಿನ್ನಬೇಕು ಅಂತ ಆಸೆ ಆಯ್ತು. ಆವಾಗ ನಾನು, ಯವ್ವ ನನಗೂ ಮಾವಿನ ಹಣ್ಣು ಕೊಂಡಿಸ್ಕೊಡು, ನನಗೊಂದೆರಡು ಮಾವಿನ ಹಣ್ಣು ಕೊಂಡಿಸ್ಕೊಡು ಅಂತ ನಾನು ಅಳಾಕತ್ತಿದ್ನಿ, ಬೇಡಾಕತ್ತಿದ್ನಿ, ಕಾಳಾಕತ್ತಿದ್ನಿ, ಕೈ ಹಿಡಿದು ಜಗ್ಗಾಕತ್ತಿದ್ನಿ, ಶರಗ ಹಿಡಿದು ಜಗ್ಗಾಕತ್ತಿದ್ನಿ. ಆದ್ರೂ ನೀ ನನಗೆ ಕೊಂಡಿಸಿಕೊಡ್ಲಿಲ್ಲ. ನನ್ನ ಹಂತಕ್ಕೆ ರೊಕ್ಕಿಲ್ಲ, ಕಾಣಬೇಡತಮ್ಮ ಅಂತ ನೀ ಅಂತಿದ್ದಿ. ಯವ್ವ ನಿನ್ನ ಹಂತಕ್ಕೆ ರೊಕ್ಕ ಇದ್ದೋ ಇಲ್ಲೋ ನನಗೆ ಗೊತ್ತಿಲ್ಲ, ನಾ ಮಾತ್ರ ಹಠ ಹಿಡಿದ ಕಾಡಾಕತ್ತಿದ್ನಿ, ಬೇಡಾಕತ್ತಿದ್ನಿ. ನಾ ಎಷ್ಟು ಕಾಡಿದ್ರು ಬೇಡಿದ್ರು ನೀನು ಕೊಂಡಿಸಿಕೊಡ್ಲಿಲ್ಲ. ಆವಾಗ ನಾನು ನಿನಗೂ ಗೊತ್ತಾಗಲಾರ್ದಂಗ, ಸ್ವತಃ ಬಾಗವಾನ್ರಾವ್ಗೂ ಗೊತ್ತಾಗಲಾರ್ದಂಗ 2 ಮಾವಿನ ಹಣ್ಣ ನಾನು ಕಳತನ ಮಾಡ್ಕೊಂಡು ಬನ್ನಿ, ತುಡುಗು ಮಾಡ್ಕೊಂಡು ಬನ್ನಿ, ಮುಚ್ಕೊಂಡು ಬನ್ನಿ, ಮನಿ ತನಕ ಮುಚ್ಕೊಂಡು ಬನ್ನಿ. ಆವಾಗ ಮನೆಗೆ ಬಂದು ನಿನಗೆ ಹೇಳಿನಿ, ಯವ್ವ ನೀ ಕೊಂಡಿಸ್ಕೊಡ್ಲಿಕ್ಕಂದ್ರೆ ಏನಾಯ್ತು ನೋಡು,
ನನಗೆ ತಿನ್ನಬೇಕನ್ನುವಂತ ಆಸೆ ಇತ್ತು. ಅದಕ್ಕೆ ನಿನಗೂ ಗೊತ್ತಾಗ್ಲಿಲ್ಲ, ಸ್ವತಃ ಭಾಗವಾನ್ರಾವ್ಗೂ ಗೊತ್ತಾಗ್ಲಿಲ್ಲ, ಯಾರಿಗೂ ಗೊತ್ತಾಗ್ಲಾರ್ದಂಗ 2 ಮಾವಿನ ಹಣ್ಣು ನಾನು ತುಡುಗು ಮಾಡ್ಕೊಂತಂದೆ. ನೋಡು ಅಂತ ನಾನು ನಿನಗೆ ತೋರಿಸಿನಿ. ನೋಡು ಅಂತ ತೋರಿಸಿದಾಗ ನೀ ಏನಂದಿ? ಬಾಳ ಚಲೋ ಮಾಡಿದ ನನ್ನ ರಾಜ ಅಂತ ಅಪ್ಕೊಂಡಿ. ಯವ್ವ, ನೀನು ಬಾಳ ಚಲೋ ಮಾಡಿದಿ ನನ್ನ ರಾಜ ಅಂತ ಅಪ್ಕೊಂಡಿ. ಆವತ್ತ 1-2 ಕಪಾಳಿಗೆ ಕೊಟ್ಟಿದ್ದೀಯತ್ತಂದ್ರ ಈ ಕೆಲಸ ಸುಮಾರ ಅಂತ ನಾನು ತಿಳ್ಕೊತಿದ್ನಿ. ಯವ್ವ, ನೀ ಹಂಗ ಮಾಡ್ಲಿಲ್ಲ, ಬಾಳ ಚಲೋ ಮಾಡಿದಿ ಅಂತಂದಿ. ಅಲ್ಲ, ಒಂದು ವೇಳೆ ನೀನು ನನಗೆ 1-2 ಕಪಾಳಿಗೆ ಕೊಟ್ಟು ದರ 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 ಭಾಗವಾನ್ರ ಅಂಗಡಿಗೆ ತನಕ ಎಳ್ಕೊಂಡು ಹೋಗಿ ನಮ್ಮ ಹುಡುಗ ತಿಳಿಲಾರದಕ್ಕೆ 2 ಮಾವಿನ ಹಣ್ಣು ತುಡುಗು ಮಾಡೈತಿಪ್ಪ, ತಗೋಪ ಅಂತ ನನ್ನ ಕೈಯಿಂದ ಅವನಿಗೆ ಕೊಡಿಸಿ ಅವನ ಮುಂದೆ 1-2 ಕಪಾಳಿಗೆ ಕೊಟ್ಟು ಇನ್ನೊಮ್ಮೆ ಇಂಥ ದಗದ ಮಾಡಬಾರ್ದು ಅಂತ ನನ್ನ ತಿದ್ದಿ ತಂದಿದ್ದಿ ಅಂತಂದ್ರೆ, ಬಡದ ಮನೆಗೆ ಕರ್ಕೊಂಡು ಬಂದಿದ್ದಿ ಅಂತಂದ್ರೆ ಆವತ್ತು ಈ ಕೆಲಸ ಸುಮಾರ ಅಂತ ನಾ ತಿಳ್ಕೊತಿದ್ನಿವ. ಯವ್ವ, ನೀ ಹಂಗ ಮಾಡ್ಲಿಲ್ಲ, ಬಾಳ ಚಲೋ ಮಾಡಿದ ನನ್ನ ರಾಜ ಅಂತ ಅಪ್ಪಿಕೊಂಡಿ. ಅಷ್ಟ ಅಲ್ಲ, 2 ಮಾವಿನ ಹಣ್ಣು ನಾನು ತಂದಿನಲ್ಲ, ಅದ್ರಾಗ 1 ಹಣ್ಣು ನೀನು ತಿಂದಿ, 1 ಹಣ್ಣು ನನಗೂ ತಿನ್ನಾಕ ಕೊಟ್ಟಿ. 1 ಹಣ್ಣು ತಿನ್ಕೋತ ಮತ್ತೇನಂದು ಗೊತ್ತೈತಿ? ಎಷ್ಟು ರುಚಿ ಅದಾವೋ ಈ ಮಾವಿನ ಹಣ್ಣ, ತರುದು ತಂದಿ ಇನ್ನೊಂದು 2 ತರಬಾರ್ದೇನೋ ಅಂತ ನೀ ಅಂದಿ. ಆವಾಗ ನಾನು ಹಿಂಗ ಕಳತನ ಮಾಡುದು ಚಲೋ ಅಂತ ತಿಳ್ಕೊಂಡ್ ಬಿಟ್ನಿವ. ಅಂದಿನಿಂದ ನಾನು ಕಳತನ ಪ್ರಾರಂಭ ಮಾಡಿನಿ. ಮನ್ಯಾಗೂ ಕಳತನ ಮಾಡ್ಕೊತ ಬನ್ನಿ, ನೆರೆ ಹೊರೆಯವರ ಮನೆಯೊಳಗೂ ಕಳತನ ಮಾಡ್ಕೊತ ಬನ್ನಿ. ಆ ಬಳಿಕ ದೊಡ್ಡ ದೊಡ್ಡ ಬ್ಯಾಂಕ್ ಗಂಟು ಬಿದ್ನಿ. ಯಾರು ಎದುರಿಗೆ ಬರ್ತಾವ್ರು ಅವ್ರು ರುಂಡ ಹಾರಿಸ್ಕೊತ ಆದ್ನಿ. 20 ವರ್ಷ ತನಕ ನಾನು ಪೊಲೀಸರಿಗೆ ತಪ್ಪಿಸಿ ತಿರುಗಿದ್ನಿ. ಈಗ ಸಿಕ್ಕಿನಿ, ಈಗ ಗಲ್ಲು ಶಿಕ್ಷೆ ಆಯ್ತು. ಇದಕ್ಕೆ ಯವ್ವ, ಆವತ್ತು 1-2 ಕಪಾಳಿಗೆ ಕೊಟ್ಟು ನನ್ನ ತಿದ್ದಿದ್ದಿ ಅಂತಂದ್ರೆ ನಾ ಆವತ್ತ ಈ ಕೆಲಸ ಬಿಟ್ಟು ಬಿಡ್ತಿದ್ನಿವ. ಯವ್ವ, ನೀ ಹಂಗ ಮಾಡ್ಲಿಲ್ಲ. ನಿನ್ನ ಯಾಕೆ ಕರ್ಷೇನಿ ಅಂತ ಕೇಳಿದರೆ, ನಿನ್ನಂತೆ ಇನ್ಯಾವ ತಾಯಿನೂ ಮಕ್ಕಳನ್ನ ಮುದ್ದು ಮಾಡಬಾರದು. ಮುದ್ದು ಮಾಡ್ಲಿ, ಪ್ರೀತಿ ಮಾಡ್ಲಿ. ತಪ್ಪು ಮಾಡಿದಾಗ ತಿದ್ದುವಂತ ಕೆಲಸ ಮಾಡಬೇಕೆ ಹೊರತು ಬಾಳ ಚಲೋ ಮಾಡಿದ ನನ್ನ ರಾಜ ಅಂತ ಮಾಡಿದ ತಪ್ಪುಗಳನ್ನ ಮುಚ್ಕೋಬಾರದು ಅಂತ ಹೇಳೋ ಸಲುವಾಗಿ ಕರೆದನಿ. ಇನ್ನು ಯಾವ ತಾಯಿನೂ ನಿನ್ನಂತೆ ಮಾಡಬಾರದು ಅಂತ ಹೇಳೋ ಸಲುವಾಗಿ ಕರೆದನಿ ಅಂತಂದ. ಟೈಮ್ ಮುಗಿದಿತ್ತು, ಅಷ್ಟರೊಳಗೆ ಅವನಿಗೆ ಗಲ್ಲು ಶಿಕ್ಷೆ ಆಯ್ತು. ಆವಾಗ ತಾಯಿ ಅಳ್ಕೋತ ಮನೆಗೆ ಬರ್ತಾಳ. ನಾನು ಸ್ವಲ್ಪ ತಿದ್ದಿ ಬಿಟ್ಟಿದ್ನಿ ಅಂತಂದ್ರೆ ಇವತ್ತು ನನ್ನ ಮಗ ಗಲ್ಲು ಶಿಕ್ಷೆಗೆ ಹೋಗ್ತಿದ್ದಿಲ್ಲ ಅಂತ ಎಷ್ಟು ವ್ಯಥೆ ಪಡ್ತಾಳು, ಗ್ವಾಡಿಗೆ ಹಾಯ್ತಾಳು. ಏನು ಮಾಡುದದ? ಅದಕ್ಕೆ ಬಂಧುಗಳೇ, ಮಕ್ಕಳನ್ನ ತಿದ್ದುವುದು ಅಂತಂದ್ರೆ ಹಿಂಗ ತಪ್ಪು ಮಾಡ್ತಾವ, ಸಹಜವಾಗಿ ತಪ್ಪು ಮಾಡ್ತಿರ್ತಾವ. ತಿದ್ದಬೇಕಾದದ್ದು ತಂದೆ ತಾಯಿಗಳ ಕೆಲಸ. ಆದ್ದರಿಂದ ಸೀದಾ ಮನೆಗೆ ಬಾ ಮನುಷ್ಯನೇ. ಕೆಲಸ ನಿನ್ನ ಮಕ್ಕಳಿಗೆ ಯೋಗ್ಯ ಸಂಸ್ಕಾರ ಕೊಡಬೇಕಾದದ್ದು ನಿನ್ನ ಕೆಲಸ. ಆದ್ದರಿಂದ ಸೀದಾ ಮನೆಗೆ ಬಾ. ಹೇಳ್ತಾನ ಚಾಣಕ್ಯ ಋಷಿ, ಲಾಲಯೇತ 5 ವರ್ಷಾಣಿ 10 ವರ್ಷಾಣಿ ತಾಡಯೇತ್ ಪ್ರಾಪ್ತೇತು 16 ವರ್ಷೆ ಪುತ್ರಂ ಮಿತ್ರವದಾಚರೇತ್. ಅಲ್ಲ ಮನುಷ್ಯನೇ ಕೇಳು, ಲಾಲಯೇತ 5 ವರ್ಷಾಣಿ, ಹುಟ್ಟಿದಾಗಿನಿಂದ ಹಿಡ್ಕೊಂಡು 5 ವರ್ಷ ತನಕ ನೀ ಎಷ್ಟು ಪ್ರೀತಿ ಮಾಡು ಮಕ್ಕಳಿಗೆ. ಲಾಲನೆ ಮಾಡು, ಪಾಲನೆ ಮಾಡು, ಪೋಷಣೆ ಮಾಡು. ಎಷ್ಟು ಮುದ್ದು ಕೊಡು, ಬಗಲ ಕುಂಡ್ರಿಸ್ಕೋ, ಹೆಗಲ ಮೇಲೆ ಕುಂಡ್ರಿಸ್ಕೋ. ಬಾಳ ಪ್ರೀತಿ ಬಂದ್ರೆ ತಲೆ ಮೇಲೆ ಕುಂಡ್ರಿಸ್ಕೋ. ಅದು ಎಷ್ಟು ವರ್ಷ ತನಕ? 5 ವರ್ಷ. 5 ವರ್ಷ ಅಷ್ಟೇ. 5 ವರ್ಷ ಆದ ಬಳಿಕ ತಮ್ಮ 10 ವರ್ಷ ತನಕ ಏನೋ ಒಂದು ಅವಧಿ ಐತಿ, ಬಹಳ ಮುಖ್ಯವಾದ ಅವಧಿ. ಮಕ್ಕಳು ಸಹಜವಾಗಿ ತಪ್ಪು ಮಾಡ್ತಿರ್ತಾವ. ಆವಾಗ ಬಡ್ದು ಬುದ್ಧಿ ಹೇಳು. ಆವಾಗ ನನ್ನ ರಾಜ ಅನ್ಬೇಡ, ಬಡದ ಬುದ್ಧಿ ಹೇಳು. ಬಡದ ಬುದ್ಧಿ ಹೇಳು ಅಂದ್ರೆ ಮರ ಮತ್ತೆ ಹೆಣ ಬೀಳುವಂಗ ಬಡದೀಪ. ಏನೋ ಸಿಟ್ನಾಗ ಹೆಚ್ಚು ಕಡಿಮೆ ಆಗುದ ಬಿಡ್ರಿ, ಹಂಗ ಮಾಡಬೇಡ. ತಪ್ಪು ಮಾಡಲಾಕೆ ಹೆದರಿರ್ಬೇಕು, ಆ ರೀತಿಯಾಗಿ ಸಿಟ್ಟು ಮಾಡಬೇಕು ಅನ್ನೋದೇ ಈ ಭಾವ. ಇನ್ನು 10 ವರ್ಷ ಆದ ಕೂಡಲೇ 16 ವರ್ಷ ತನಕ ಹಂಗ ಬಾಯಿಲೆ ಬುದ್ಧಿ ಹೇಳು, ಬೈದು ಬುದ್ಧಿ ಹೇಳು. 16 ವರ್ಷ ಆದ ಬಳಿಕ ಬಡಿಯಾಕ ಹೋಗಬೇಡ. ಅಲ್ರಿ, ಅವಾಗ ನಮ್ಮ ಮಗನ ಹೋದಲ್ಲ, ನಿಮ್ ಮಗನ ಮತ್ತ ಅವಾಗ ಬಡದ್ರ ಏನಾಕತ್ರಿ? ಏನಾಕತಿ? ನಾ ಅಪ್ಪ ಅಲ್ರಿ, ನೀ ಅಪ್ಪ. ಮತ್ತ ಅವಾಗ ಬಡದ್ ಹೇಳಾಗ ಪ್ರಸಂಗ ಬಂದ್ರ 16 ವರ್ಷ ಆದ ಬಳಿಕ ನೀ ಬಡಿಯಾಕ ಹಾಜ ಅಂದ್ರ ತಿರುಗಿ ಮೂಲ್ಯಾಗ ಹಾಕಿ ನಿನ್ನ ಬಡಿವಂಗ ಆಗಿರ್ತಾನ ನಾವು. ಅದಕ್ಕೆ ಬಡಿಬೇಡ. ಅದಕ್ಕೆ ಉಳ್ಕೊಳ್ಳೋ ಸಲುವಾಗಿ ನೀ ಉಳ್ಕೋಬೇಕು. ಸ್ನೇಹಿತರಿಗೆ ನೀ ಹ್ಯಾಂಗ ಒಬ್ಬ ಹಿತಬಂಧು ಆಗಿ
ಅವರ ತಪ್ಪುಗಳನ್ನು ತಿದ್ದುತ್ತಿರ್ತಿಲ್ಲ, ಹಂಗ ನೀನು ಮಗನಿಗೆ ಒಬ್ಬ ಸ್ನೇಹಿತ ಅಂತ ತಿಳ್ಕೊಂಡು ತಪ್ಪುಗಳನ್ನ ತಿದ್ದು ಪ್ರಯತ್ನ ಮಾಡಬೇಕೇ ಹೊರತು ನನ್ನ ರಾಜ ಅನ್ಕೋತ ಬರೀ ಪ್ರೀತಿ ಮಾಡುವುದನ್ನು ಬಹಳ ದೊಡ್ಡ ಅಪರಾಧ. ಅದಕ್ಕೆ ಇದು ನಿನ್ನ ಕೆಲಸ. ಕಾಯಕ ಮುಗೀತು ಅಂತಂದ್ರ ಸೀದಾ ಮನೆಗೆ ಬಾ. ಇಷ್ಟೆಲ್ಲ ಮನ್ಯಾಗ ಕೆಲಸದ ಬರಬರ. ಮತ್ತೆ ಮನ್ಯಾಗ ಬಂದ ಬಳಿಕ ಮನ್ಯಾಗ ಕುಂಡ್ರಕ್ ಹೋಗ್ಬೇಡ. ತಂದೆ ತಾಯಿಗಳನ್ನು ಪ್ರೀತಿಸು, ನಿನ್ನ ಧರ್ಮ ಪತ್ನಿಯನ್ನು ಪ್ರೀತಿಸು, ಮಕ್ಕಳಿಗೆ ಪ್ರೀತಿಸು, ಅವ್ರಿಗೆ ಯೋಗ್ಯ ಸಂಸ್ಕಾರ ಕೊಡು. ನಂತರದಲ್ಲಿ 1 ತಾಸು ಸತ್ಸಂಗ. ಎರಡನೇ ಮಾತಿನಲ್ಲಿ ಶಾಸ್ತ್ರೇಶು ದಾರೇಶು ಸದಾ ರತಾನಾಮ್ ಅಂದಾರ. ದಾರ ಅಂದ್ರೆ ಹೆಂಡತಿ ಅಂದ್ರೆ ಮನೆ. ಅಲ್ಲಿಯೂ ಪ್ರೀತಿ ಉಳ್ಳವನಾಗಿ ಅಲ್ಲಿಯೂ ಬಾ. ನಂತರದಲ್ಲಿ ಶಾಸ್ತ್ರದಲ್ಲಿಯೂ ಪ್ರೀತಿ ಉಳ್ಳವನಾಗಿ ದಿನಾಲು 1 ತಾಸ ಮಠಕ್ಕೆ ಬಾ ಅಂತ ಹೇಳ್ತಾರೆ. ನೀವೊಂದು ಕೆಲಸ ಮಾಡ್ಬೇಕು ತಮ್ಮ. ಏನ್ರಿ? ಪ್ರಪಂಚ ಮಾಡುವುದರ ಜೊತೆಗೆ ಪರಮಾರ್ಥ ಮಾಡಬೇಕು ಅತಿದ್ಯತ್ತಂದ್ರೆ ಹ್ಞೂನ್ರಿಪ್ಪ. ನೀ ಏನ್ ಮಾಡ್ಬೇಕಂದ್ರೆ ಮೊದಲು ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಾದಂತ ಗುರುವಿನ ಕೃಪೆಗೆ ಪಾತ್ರನಾಗಬೇಕು. ದೀಕ್ಷಾ ತಗೋ, ಗುರುಪುತ್ರನಾಗಬೇಕು. ಒಬ್ಬ ಬಲ್ಲ ಗುರು ಇರಬೇಕು, ತತ್ವಜ್ಞಾನಿ ಇರಬೇಕು, ಅನುಭಾವಿ ಇರಬೇಕು. ಅವನ ಕೃಪೆಗೆ ಪಾತ್ರನಾದ ಬಳಿಕ ನೀನು ದಿನಾಲು ಶಾಸ್ತ್ರವನ್ನು ಶ್ರವಣ ಮಾಡಲಾಕ, ಜಪತಪಾದಿಗಳನ್ನು ಮಾಡಲಾಕ, ಯೋಗಾಭ್ಯಾಸವನ್ನ ಮಾಡಲಾಕ, ಗುರು ಹೇಳಿಕೊಟ್ಟಿರುವಂತ ಸಾಧನೆಗಳನ್ನ ಅನುಷ್ಠಾನಕ್ಕೆ ತರು ಸಲುವಾಗಿ ದಿನಾಲು ನೀನು 1 ತಾಸು ಮಠಕ್ಕೆ ಬರಲೇಬೇಕು. ಸತ್ಸಂಗದೊಳಗೆ ಭಾಗವಹಿಸಲೇ. ಒಟ್ಟಾರೆ 1 ತಾಸು ನಾವು ಮಠಕ್ಕೆ ಬಂದು ಶಾಸ್ತ್ರ ಚಿಂತನೆ ಮಾಡಬೇಕು. ಮತ್ತೆ ಮನೆಗೆ ಹೋಗೋದ್ರಲ್ಲ, ಮತ್ತೆ ಮನೆಗೆ ಹೋಗು. ಅದನ್ನ ಬಿಡಬೇಡ್ರಿ, ಅದನ್ನ ಹೇಳುತ್ತ ಬರ್ರಿ. ನಾವು ಮಠದಾಗ ನಿನ್ನ ಕಾಯಂ ಕುಂಡ್ರಿಸಿಕೊಳ್ಳಂಗಿಲ್ಲ. 1 ತಾಸು ನೀನು ಮಠಕ್ಕೆ ಬಂದು ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡಿ ತತ್ವಜ್ಞಾನ ಮಾಡಿಕೊ. ಅದಕ್ಕಿಂತಲೂ ಪೂರ್ವ ಸಾಧನವಾಗಿರುವಂತ ಜಪತಪಾದಿಗಳನ್ನ ಮಾಡು. ಅಂತೂ ಒಟ್ಟ ಅಧ್ಯಾತ್ಮದ ಚಿಂತನೆ ಸಲುವಾಗಿ 1 ತಾಸು ಮೀಸಲಾಗಿಡು. ಗುರುಪುತ್ರನಾಗಿ ದಿನಾಲು 1 ತಾಸು ಮಠಕ್ಕೆ ಬರಬೇಕು. ಎರಡನೇ ಮಾತ್ರ ಮಠಕ್ಕೂ ಬರಬೇಕು. ಕಾಯಕ ಮುಗಿಸಿದ ಕೂಡಲೇ ಸೀದಾ ಮನೆಗೆ ಬರಬೇಕು. ಮನೆ ಕೆಲಸ ಮುಗಿಸ್ಕೊಂಡು ಮನ್ಯಾನ ಅವ್ರನ್ನ ಎಲ್ಲಾರನ್ನು ಸಾಧ್ಯ ಆದ್ರೆ ಕರ್ಕೊಂಡು ನೀನು 1 ತಾಸ ಮಠಕ್ಕೆ ಬರಬೇಕು. ಇದು ಎರಡನೇ. ಅಂತೂ ಇಷ್ಟು ಮಾಡ್ರೆ ಈ ಪ್ರಪಂಚನೂ ಆಕೈತಿ, ಮಠಕ್ಕೆ ಬಂದ್ರ ಪಾರಮಾರ್ಥನೂ ಆಗತೈತಿ. ಇದು 2 ಮಾತಾದು. ಇನ್ನು 3ನೇ ಮಾತು ಯಾವ್ದ್ರಿಪ್ಪ? ಇನ್ನ 3ನೇ ಮಾತು ಅಂತಂದ್ರ 3ನೇ ಮಾತು ಜಿತೇಂದ್ರಿಯಾಣ ಅಂದ್ರೆ ಗೊತ್ತಾಗ್ಲಿಲ್ರ. ನೀನು ನಿನ್ನ ಇಂದ್ರಿಯಗಳನ್ನ ನಿನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅಂದ್ರೆ ಹೆಂಗ್ರಿ? ಏನು ಅಂದ್ರೆ ಇವೇನ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಅಂತ ಹೇಳಿದರೆ ಹೊರಗ 10 ಇಂದ್ರಿಯಗಳದಾವ. ಈ ದೇಹದ ಒಳಗ ಮನಸ್ಸು ಅನ್ನುವಂಥದ್ದು ಒಂದು ಐತಿ. ಏನಪ್ಪ? ಈ ಅಂತರೇಂದ್ರಿಯಗಳನ್ನ, ಬಾಹ್ಯೇಂದ್ರಿಯಗಳನ್ನ ನೀನು ನಿಯಂತ್ರಣದಲ್ಲಿ ಇಡಬೇಕು, ನಿನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ಅದಕ್ಕೆ ಯಾಕೆ ಇಟ್ಕೋಬೇಕತ್ತಂದ್ರೆ ಯಾಕೆ ಇಟ್ಕೋಬೇಕತ್ತಂದ್ರೆ ಈ ಇಂದ್ರಿಯಗಳು ನಾವು ಇವತ್ರನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಇವತ್ರನ್ನ ಸದ್ ಬಳಕೆಯನ್ನು ಮಾಡಿಕೊಂಡ್ರೆ ಇವು ನಮಗೆ ಮಿತ್ರನೂ ಹೌದು. ಒಂದು ವೇಳೆ ಈ ಇಂದ್ರಿಯಗಳ ಮೇಲೆ ನಿಯಂತ್ರಣ ನಮ್ದು ಇರಲಿಲ್ಲ ಅಂತಂದ್ರೆ ಇವು ನಮ್ಮ ಶತ್ರುಗಳು ಹೌದು. ಇಂದ್ರಿಯಗಳು ನಮಗ ಮಿತ್ರನೂ ಹೌದು, ಶತ್ರುಗಳು ಹೌದು. ಅದಕ್ಕೆ ಸರ್ವಜ್ಞ ಹೇಳ್ತಾನ, ಇಷ್ಟು ಚಂದ ಹೇಳ್ತಾನವ, ಕಣ್ಣು ಕಿವಿ ನಾಲಿಗೆ ಇವು ನನ್ನು ಎಂದೆನಬೇಡ, ಇವು ಅನ್ಯರನ್ನು ಕೊಲ್ಲುವವು ಎಂದೆನಬೇಡ, ಇವು ನಿನ್ನನ್ನೇ ಕೊಲ್ಲುವವು ಸರ್ವಜ್ಞ. ಕಣ್ಣು ಕಿವಿ ನಾಲಿಗೆ ಮೊದಲಾದ ಇಂದ್ರಿಯಗಳೇನದಾವಲ್ಲ ಇವು ನನ್ನೂ ಅದಾವು ಅಂತ ಹೇಳ್ಕ್ಯಾರೆ. ಅವತ್ರ ಮ್ಯಾಲ ನಿಯಂತ್ರಣ ಮಾಡಲಾರ್ದ ನೀ ಹರಿಬಿಟ್ಟಿ ಅಂತಂದ್ರ ಇವು ನಿನ್ನ ಅಧೋಗತಿಗೆ ಹೋಯ್ತಾವ. ಅವು ನಿನ್ನನ್ನೇ ಕೊಲ್ತಾವೆ ಹೊರತು ಅನ್ಯರಿಗೆ ಏನೂ ಮಾಡಂಗಿಲ್ಲ. ಅದಕ್ಕೆ ನಿಯಂತ್ರಣ ಮಾಡಿದಿ ಅಂತಂದ್ರ ಇವು ನಿನಗ ಮಿತ್ರ ಆಗ್ತಾವು, ಹಂಗ ಹರಿಬಿಟ್ಟಿ ಅಂತಂದ್ರ ಇವು ನಿನಗ ಶತ್ರುನು ಆಕಾವು. ಅದಕ್ಕೆ ಬಹಳ ದೊಡ್ಡ ದೊಡ್ಡ ಮಂದಿ ತಮ್ಮ ಇಂದ್ರಿಯಗಳನ್ನ ಹರಿಬಿಟ್ಟು ಹಾಳಾಗಿ ಹೋಗಿದ್ದಾರೆ. ಸರ್ವಜ್ಞ ಇನ್ನೊಂದು ವಚನ ಹೇಳ್ತಾನೆ, ಬೆಣ್ಣಿ ಬೆಂಕಿಯ ಮುಂದೆ ತಣ್ಣಗಿರಬಹುದೇ. ಬೆಣ್ಣೆ ಇರಂಗಿಲ್ಲ.
ಅದು ಬೆಣ್ಣೆ ಬೆಂಕಿ ಸಮೀಪ ಹೋತು ಅಂತಂದ್ರೆ ಕರಿಗೇ ಬಿಡ್ತೈತೆ ಅದು. ಬಿಸಿ ಅದ ಬಿಸಿಯಾಗೇನೆ ಕರಗುತ್ತೆ. ಮತ್ತೆ ತಣ್ಣಗಿದ್ದಾಗ ಕರಗುತ್ತೆ ಹೇಳಾಕತ್ತೇನೆ ಅಲ್ರಿ, ಅದ ಹೇಳಿ ನಾಡ್ರಿ ನಾಟ್ ಹೊಡೆದು ಹೇಳಿ. ಅದೇ ಬೆಣ್ಣೆ ಬೆಂಕಿಯ ಮುಂದೆ ತಣ್ಣಗಿರಬಹುದೇ? ಇಲ್ಲ ಇಲ್ಲ. ಅದಕ್ಕೆ ಹೇಳ್ತಾನವ ಸರ್ವಜ್ಞ, ಬೆಣ್ಣೆ ಬೆಂಕಿಯ ಮುಂದೆ ತಣ್ಣಗಿರಬಹುದೇ? ಹೆಣ್ಣಿದ್ದ ಮನೆಗೆ ಎಡತಾಕಿ ಶಿವಯೋಗಿ ಮಣ್ಣು ಪಾಲಾದ ಸರ್ವಜ್ಞ. ಶಿವಯೋಗಿ ಅಂತ ಶಿವಯೋಗಿ ಹೆಣ್ಣಿದ್ದ ಮನೆಗೆ ಎಡತಾಕಿ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲದಕ್ಕ ಮಣ್ಣು ಪಾಲಾಗಿ ಹೋದ ಅಂತಂದ್ರೆ ಇನ್ನು ನಿಮ್ಮ ಗತಿ ಏನೋ ತಮ್ಮ. ನಾವು ಮನ್ಯಾಗ ಇದ್ದಕ್ಕಾರೆ ಮುಕ್ತಿ ಪಡಿಬೇಕನ್ನೋರು ಮತ್ತೆ ನೀ ಅಂತಿ ನಮ್ದು ಒಂದು ಪೈಸಾ ಖರ್ಚು ಆಗಬಾರ್ದು, ನಾವು ಮನೆ ಬಿಟ್ಟು ಹೋಗಿರಬಾರ್ದಂತಿ. ಇಂಥದ್ರೊಳಗ ನೀ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಟ್ಕೋಬೇಕಾಗ್ತತಿ. ಅದಕ್ಕ ಇಂದ್ರಿಯಗಳನ್ನ ಜಯಿಸು ಅಂತ ಹೇಳ್ತಾರೆ. ಇದು ಮೂರನೇ ಮಾತು. ಮೂರನೇ ಮಾತಿನೊಳಗನ ನೀ ಇಂದ್ರಿಯಗಳನ್ನ ಜಯಿಸಿದೀಯಂತಂದ್ರೆ ನಿನ್ನಂತ ಶೂರರೇ ಯಾರಿಲ್ಲ. ಹೌದ್ರಿ? ಅದಕ್ಕೆ ಶಾಸ್ತ್ರಗಳು ಹೇಳ್ತಾವ, ನರಣೆ ವಿಜಯಾತ ಶೂರ. ರಣರಂಗದಲ್ಲಿ ವೈರಿಗಳನ್ನ ಜಯಿಸಿದವ ಶೂರ ಅಂತನ ಅನ್ನಂಗಿಲ್ಲ. ಇಂದ್ರಿಯಾಣಾಂ ಜಯೇ ಶೂರ. ಇಂದ್ರಿಯಗಳನ್ನ ಯಾವ ಜಯಿಸ್ತಾನೋ ಅವ ಶೂರ ಅಂತ ಹೇಳ್ಯಾರ. ನಿಜಗುಂಡ್ರು ಕೂಡ ಕರ್ಣ ವಿಜಯದಿಂದೆ ಕಲಿತನ ಮುಂಟೆ. ಇಂದ್ರಿಯಗಳನ್ನ ಜಯಿಸುವುದಕ್ಕಿಂತಲೂ ಮಿಗಿಲಾದಂತ ಶೂರತನ ಕಲಿತನ ಇನ್ನೊಂದು ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಇಂದ್ರಿಯಗಳನ್ನ ಜಯಿಸಬೇಕು. ಇದು ಮನ್ಯಾಗಿದ್ದ ಜಯಿಸಲಾಕ ಬರ್ತೈತೆ. ಮನ್ಯಾಗಿದ್ದನ ಜಯಿಸಬೇಕು. ನೀವೊಬ್ಬ ಸದ್ಗೃಹಸ್ಥನಾಗಿನ ಜಯಿಸಬೇಕು. ಮತ್ತ ನೀನು ಒಬ್ಬ ಗೃಹಸ್ಥನಾಗಿ ಒಬ್ಬ ಸದ್ಭಕ್ತನಾಗಿ ಇಂದ್ರಿಯಗಳ ಮ್ಯಾಲ ನಿಯಂತ್ರಣ ಇದ್ದಿದ್ದಿಲ್ಲ ಅಂತಂದ್ರ ನೀ ಎಷ್ಟು ಲಿಂಗ ಪೂಜಾ ಮಾಡಿದರೂ ಕೂಡ ವ್ಯರ್ಥ ಅನ್ನೋದಕ್ಕ ಒಂದು ವಚನ ಅದ ನಿನಗ ಸಾಕ್ಷಿಯಾಗಿ ಹೇಳಿಕೊಡ್ತಾನ. ಅದನ್ನ ಯಾವ ವಚನ? ಆ ವಚನ, ಒಬ್ಬ ಲಿಂಗ ಪೂಜಾ ಮಾಡುವಂತ ಒಬ್ಬ ಶಿವಯೋಗ ಸಾಧಕನು ಕೂಡ ಇಂದ್ರಿಯಗಳನ್ನ ನಿಯಂತ್ರಿಸಲಿಲ್ಲ ಅಂತಂದ್ರೆ ಅವ ಮಾಡಿದ ಸಾಧನೆ ಅವನ ಪೂಜೆ ವ್ಯರ್ಥ ಅನ್ನೋದಕ್ಕೆ ಚನ್ನಬಸವಣ್ಣವರು ಬಹಳ ಸುಂದರವಾಗಿ ಒಂದು ವಚನವನ್ನು ಬರೀತಾರೆ. ಯಾವ ವಚನ ಅದು? ಅದ್ಯಾವುದು ಅಂತಂದ್ರೆ, ಲಿಂಗವ ನೋಡುವ ಕಣ್ಣಿನಲ್ಲಿ ಪರಸ್ತ್ರೀಯರ ನೋಡಿದಡೆ ಅಲ್ಲಿ ಲಿಂಗವಿಲ್ಲ. ಲಿಂಗವ ನೋಡುವ ಕಣ್ಣಿನಲ್ಲಿ ಪರಸ್ತ್ರೀಯರ ನೋಡಿದಡೆ ಅಲ್ಲಿ ಲಿಂಗವಿಲ್ಲ. ಪರಬ್ರಹ್ಮವ ನುಡಿಯುವ ಜಿಹ್ವೆಯಲ್ಲಿ ಪರಸ್ತ್ರೀಯರ ಅಧರ ಪಾನವ ಮಾಡಿದಲ್ಲಿ ಪ್ರಸಾದಕ್ಕೆ ದೂರ. ಲಿಂಗವ ಪೂಜಿಸುವ ಕೈಯಲ್ಲಿ ಪರಸ್ತ್ರೀಯರ ಮುಟ್ಟಿದಡೆ ತಾ ಮಾಡಿದ ಪೂಜೆ ನಿಷ್ಫಲ. ಇದನರಿಯದಿರ್ದಡೆ ಬಳ್ಳದಲ್ಲಿ ಸುರೆಯ ತುಂಬಿ ಮೇಲೆ ಬೂದಿಯ ಹೂಸಿದಂತಾಯಿತು ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳಿದ್ದಾರೆ. ಆದ್ದರಿಂದ ಇಂದ್ರಿಯಗಳನ್ನ ಜಯಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಎಷ್ಟು ಎಚ್ಚರಿಕೆ ಮಾತಾಡ್ತಾರೆ ಮಾತು ಮಾರಾಯ. ಈಗ ಲಿಂಗವನ್ನ ನಿರೀಕ್ಷಣೆ ಮಾಡುವಂತ, ಈಗ ಇಷ್ಟ ಲಿಂಗವನ್ನ ಕೈಯಲ್ಲಿ ಇಟ್ಟುಕೊಂಡು ಲಿಂಗವನ್ನ ನೋಡ್ಕೋತನ ನಾವು ಶಿವಯೋಗವನ್ನ ಮಾಡುವಂತ ಕಣ್ಣಿನಿಂದ ಪರಸ್ತ್ರೀಯರನ್ನ ದುರ್ಭಾವನೆಯಿಂದ ನೋಡಿದೀವಿ ಅಂತಂದ್ರ, ನೋಡ್ತಾ ಇದ್ದೀವಿ ಅಂತಂದ್ರ ಅಲ್ಲಿ ಲಿಂಗಿಲ್ಲ, ಲಿಂಗ ಭಾವ ಇಲ್ಲ. ಯಾವ ಲಿಂಗದ ನುಡಿಗಳನ್ನ ಈ ನಾವು ನಾಲಿಗೆಯಿಂದ ಮಾತಾಡ್ತೀವೋ ಈ ನಾಲಿಗೆಯಿಂದ ನಾವು ಏನೋ ಏನೋ ಮಾಡ್ತಿದ್ವಿ ಅಂತಂದ್ರೆ ಅಲ್ಲಿ ಪ್ರಸಾದ ಇಲ್ಲ. ಅದಕ್ಕೆ ಬಹಳ ಸುಂದರವಾದಂಥ ಮಾತನ್ನು ಹೇಳ್ತಾರೆ ತಮ್ಮ, ನೋಡ್ಬೇಕು ಇದನ್ನೆಲ್ಲ. ಅದಕ್ಕೆ ಇಂದ್ರಿಯಗಳನ್ನ ಜಯಿಸಬೇಕಾದದ್ದು ಮುಖ್ಯ ಕರ್ತವ್ಯ. ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಏನ್ರಿ ಅದು? ಎಲ್ಲಿ ನೋಡಿದಳಲ್ಲಿ ಮನವೆಳಸಿದಲ್ಲಿ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣೆ ಪರ ವಧುವನ್ನು ಮಹಾದೇವಿ ಎಂದು ಕಾಂಬೆನು ಕೂಡಲ ಸಂಗಮ ದೇವ. ಇದು ಪ್ರತಿಜ್ಞೆ ಮಾಡ್ಬೇಕು ತಮ್ಮ. ಇಂದ್ರಿಯಗಳನ್ನು ಜಯಿಸಬೇಕಾಗಿತ್ತಂದ್ರೆ ಒಬ್ಬ ಸಾಧಕ ಈ ರೀತಿಯಾಗಿ ಪ್ರತಿಜ್ಞೆ ಮಾಡಬೇಕನ್ನೋ ಸಂದೇಶ ಬಸವಣ್ಣವ್ರದದ. ಎಲ್ಲಿ ನೋಡಿದಡಲ್ಲಿ, ನಾವು ದಾರಿಯೊಳಗೆ ಹೋಗುವಾಗ ನಮ್ಮ ನೆರೆ ಹೊರೆ ಒಳಗ ನಮಗ ಪರಸ್ತ್ರೀಯರು ಕಾಣ್ತಿರ್ತಾರೆ. ಎಲ್ಲಿ ನೋಡಿದಡಲ್ಲಿ ಮನವೆಳಸಿದಲ್ಲಿ, ಒಂದ್ ವೇಳೆ ಪರಸ್ತ್ರೀಯರು ನಿನಗ ನೆನಪಿಗೆ ಬಂದ್ರಂದ್ರ ಆ ಜಾಗದಾಗು. ಎಲ್ಲಿ ನೋಡಿದಡಲ್ಲಿ ಮನ ಬೆಳಸಿದಲ್ಲಿ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣೆ
ಪರವಧುವನ್ನು ಪರಸ್ತ್ರೀಯರನ್ನು ಮಹಾದೇವಿ ಎಂದು ಕಾಂಬೆನು ಕೂಡಲ ಸಂಗಮ ದೇವ ಅಂತಾರೆ. ಈ ಭಾವ ಎಲ್ಲಿ ತನಕ ನಮ್ಮಲ್ಲಿ ಬರಂಗಿಲ್ಲ ಅಲ್ಲಿ ತನಕ ಇಂದ್ರಿಯಗಳನ್ನು ಜಯಿಸುವುದು ನಮಗ ಆಗಂಗಿಲ್ಲ. ಅದಕ್ಕೆ ಇಂದ್ರಿಯಗಳನ್ನು ಜಯಿಸು ಜಿತೇಂದ್ರಿಯಾಣ. ಇದು ಬಹಳ ಒಳ್ಳೆ ಮಾತು ಬಿಡ್ರಿ. ಜಯಿಸಲೇಬೇಕಿದೆ. ಇದು ನಮಗೆ ಮಾಡ್ಲಾಕ ಬರ್ತೈತ್ರಿ. ಹಿಂಗೆ ಸಾಧನೆ ಮಾಡಿ ನಾವು ಅದನ್ನ ಜಯಿಸಬೇಕು. ಮತ್ತು ಆ ಬಳಿಕ 4ನೇ ಮಾತು. ಹ್ಞೂನ್ರಿಪ್ಪ, ಅದ್ಯಾವ್ದ್ರಿ? ಅತಿಥಿ ಪ್ರಿಯಾಣ. ಅತಿಥಿ ಪ್ರಿಯಾಣ, ಮನೆಗೆ ಬಂದಂತ ಅತಿಥಿಗಳ ಆದರ ಆತಿಥ್ಯವನ್ನು ಮಾಡೋದು, ಮನೆಗೆ ಬಂದವ್ರನ್ನ ಪ್ರೀತಿಯಿಂದ ಮಾತಾಡ್ಸೋದು, ಬರ್ರಿ ಅಂತ ಅನ್ನೋದು. ಅದಕ್ಕೆ ನಿಜಗುಂಡ್ರು ಹೇಳ್ತಾರೆ, ವಿನಮಿತ ನಹುದರಿಂ ದುಪಚಾರ ಮುಂದೆ. ಬಂದಂತವ್ರ ಜೊತೆಗೆ ವಿನಯದಿಂದ ಮಾತನಾಡಿ ಬರ್ರಿ ಅಂತ ಕರೆಯುವುದಕ್ಕಿಂತಲೂ ಮಿಗಿಲಾದಂಥ ಆದರ ಆತಿಥ್ಯ ಉಪಚಾರ ಇನ್ನೊಂದು ಇಲ್ಲ ಅಂತ ಹೇಳಿದ್ದಾರೆ. ಹಂಗೆ ಬಂದಂಥ ಅತಿಥಿಗಳನ್ನು ನಾವು ದೈವಿ ಭಾವನೆಯಿಂದ ಅವರ ಆದರ ಆತಿಥ್ಯವನ್ನು ಮಾಡಬೇಕು. ಇದು 4. ಅದೆಲ್ಲ ಮಾಡ್ತೀವ್ರಿ. ಅವ್ರು ಒಂದು ಸ್ವಲ್ಪ ಅಗಾವ್ ತಿಳಿಸಿ ಬಂದ್ರೆ ಚಲೋ ಆಕೈತ್ರಿ. ಒಮ್ಮೆ ಬಂದ್ರ ಅಂದ್ರೆ ಹೆಂಗ್ರಿ? ಅದು ಒಂದು ಸ್ವಲ್ಪ ಆದರ ಆತಿಥ್ಯ ಆಗುದು. ತಿಳಿಸಿ ಬಂದವರು ಅತಿಥಿಗಳಲ್ಲ. ಅತಿಥಿ ಅನ್ನೋ ಪದಕ್ಕೊಂದು ಅರ್ಥ ಐತಿ. ತಿಥಿ ಅಂತಂದ್ರ ವಾರ, ನಕ್ಷತ್ರ, ಗಳಿಗೆ ಅಂತ ಕರೀತಿರ್ತಾರೆ. ಮತ್ತೆ ಹೇಳಿ ಕೇಳಿ ಬರೋರು ಅವರು ತಿಥಿಗೆ ಅನುಸಾರವಾಗಿ ಬಂದ್ರು. ಯಾವ ಹೇಳಲಾರ್ದ ಕೇಳಲಾರ್ದ ಅಕಸ್ಮಾತ್ ಬಂದ್ಬಿಡ್ತಾನಲ್ಲ ಅವನ ಅತಿಥಿ. ಅತಿಥಿ ಅಂದ್ರೆ ತಿಳಿಸಲಾರ್ದ ಟೈಮ್ ಅದು ತಿಳಿಸಲಾರ್ದನ ಏಕಾಏಕಿ ಬರಾವ ಅವ ಅತಿಥಿ. ಎಲ್ಲ ಅಂತವ್ರಿಗೆ ಅತಿಥಿ ಅನ್ನೋದು ಗೊತ್ತಾತ್ರೆ. ಪರಿಚಯ ಇದ್ದಾವ ಇರ್ಲಿ, ಪರಿಚಯ ಇಲ್ಲದಾವ ಇರ್ಲಿ, ಬಂದ ಆತಂದ್ರ ನಮ್ಮ ಬಾಗಲ ಮುಂದೆ ನಿಂತ ಆತಂದ್ರ ಭವತಿ ಭಿಕ್ಷಾಂದೇಹಿ ಅಂದ ಅಂತಂದ್ರ, ಅಪ್ಪ ನಿನ್ನ ಮನೆಯೊಳಗೆ ಇದ್ದದ್ದು ಒಂದು ತುತ್ತ ನೀಡಿ ನೀ ಊಟ ಮಾಡ್ತಿದ್ದಿ ಅಂತಂದ್ರ, ನಿನ್ನಲ್ಲಿ ಇದ್ದಂತ ₹1 ಕೊಟ್ಟು ನೀನು ಬದುಕ್ತಿದ್ದಿ ಅಂತಂದ್ರ ಅದು ಅತಿಥಿ ಸತ್ಕಾರ ಆಗಿಬಿಡ್ತೈತಿ. ಅದಕ್ಕೆ ನಮ್ಮಲ್ಲಿ ಒಂದು ನೇಮ್ ಅದ. ಏನ್ರಿ? ಪ್ರತಿಯೊಬ್ಬರ ಮನೆಯೊಳಗ ನಾವು ಹೆಣ್ಮಕ್ಳು ಅಡಿಗೆ ಮಾಡ್ತಾರಲ್ಲ, ಅಡಿಗೆ ಮಾಡಿದ ಬಳಿಕ ಮೊದಲನೇ ರೊಟ್ಟಿ ಇದು ಮಠದ ರೊಟ್ಟಿ ಅಂತ ತೆಗೆದಿಡುವಂಥ ಪರಂಪರೆ ಇನ್ನೂ ಅದ. ಇಲ್ಲೇ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಯಡಹಳ್ಳಿ ಒಳಗ ಪರಮ ಪೂಜ್ಯರಾಗಿರುವಂತ ಯಲ್ಲಾಲಿಂಗ ಮಹಾರಾಜರ ಒಬ್ಬಕ್ಕೆ ಭಕ್ತಳು ಅದಾಳ, ಇನ್ನೂ ಅದಾಳ, ಗೌಡತಿ ಅಂತ ಕರೀತಾರೆ. ಇನ್ನೂ ಅದಾಳ ಆ ತಾಯಿ. ಆಕಿ ಕರ್ತವ್ಯ ಏನು ಅಂತ ಕೇಳಿದರೆ, ಒಲಿಪುಟ ಮಾಡಿದ ಕೂಡಲೇ ಏನು ರೊಟ್ಟಿ ಮಾಡ್ತಾಳ, ಮೊದಲನೇ ರೊಟ್ಟಿ ಇದು ಯಲ್ಲಾಲಿಂಗ ಅಪ್ಪನ ರೊಟ್ಟಿ, ಇದು ಮಠದ ರೊಟ್ಟಿ ಅಂತ ತೆಗೆದಿಟ್ಟು ಒಂದು 6 ತಿಂಗಳ ತನಕನೋ ಏನು ವರ್ಷ ತನಕನೋ ಅವನ್ನೆಲ್ಲಾ ರೊಟ್ಟಿ ತೆಗೆದಿಟ್ಟು ಒಣಗಿಸಿ ಒಂದು ಚೀಲದೊಳಗೆ ಹಾಕಿ ಮಠಕ್ಕೆ ತಂದು ಕೊಡುವಂತ ಪರಂಪರೆ ಆ ತಾಯಿ ಇನ್ನೂ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದಾಳೆ. ಇದು ಎಲ್ಲರ ಮನೆಯೊಳಗ ಇದು ನಡಿಬೇಕಾದದ್ದು. ಏನಪ್ಪ, ಒಂದು ರೊಟ್ಟಿ, ಆ ಒಂದು ರೊಟ್ಟಿ ಕೊಟ್ಟ ಬಳಿಕ ಆ ಮಠಕ್ಕೆ ಎಂಥ ತತ್ವಜ್ಞಾನಿಗಳು ಯಾರ್ಯಾರು ಎಷ್ಟೋ ಜನ ಬರ್ತಾರೋ, ಪ್ರಸಾದ ಮಾಡ್ತಾರೋ. ಪ್ರಸಾದ ಮಾಡಿದ ಬಳಿಕ ಪ್ರಸಾದ ಮಾಡಿಸಿದಂಥ ಪುಣ್ಯಾತ್ಮ, ಈ ರೊಟ್ಟಿ ಕೊಟ್ಟಂತ ಪುಣ್ಯಾತ್ಮ ಉದ್ಧಾರ ಆಗಲಿ ಅಂತ ಒಂದು ಉದ್ಗಾರ ತೆಗೆದ್ರೆ ಸಾಕು, ಅವ್ರು ಉದ್ಧಾರ ಆಗಿ ಬಿಡ್ತಾರೆ. ಅವ್ರು ಉದ್ಧಾರ ಆಗಿ ಬಿಡ್ತಾರೋ, ಪರಮಾತ್ಮನ ಕೃಪೆಗೆ ಪಾತ್ರ ಆಗಿ ಬಿಡ್ತಾರೋ. ಅಂತೂ ಇದು ನಮ್ಮ ಮನ್ಯಾಗ ನಾವು ಪದ್ಧತಿ ಇಡಬೇಕು. ನೀವು ಮನಿ ಒಳಗ್ ಕರ್ಕೊಂಡು ಬಂದಾರ ಉಣಸ್ರಿ, ಬೆಳ ಹೊರಗೆ ನಿಂತಾಗನ ಒಂದ್ ಅರ್ಧ ರೊಟ್ಟಿ ಕೊಟ್ಟು ಕಳಿಸ್ರಿ. ಏನ್ ಮಾಡ್ತೀರಿ ಮಾಡ್ರಿ, ಮನಿ ತನಕ ಬಂದವ್ರನ್ನ ಪ್ರೀತಿಲೇ ಕಾಣಬೇಕಾದದ್ದು ನಿಮ್ಮ ಕರ್ತವ್ಯ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಮನೆಗೆ ಬಂದ ಕೂಡಲೇ ಏನೀ ಬಂದೀರಿ ಹದುಳವಿದ್ದೀರಿ ಅಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ. ಬಂದವ್ರಿಗೆ ಏನ್ರಪ್ಪ ಬಂದ್ರಿ, ಆರಾಮದಿರಾ, ಬರ್ರಿ ಬರ್ರಿ, ಬಾಳ ಚಲೋ ಆತ್, ಬರ್ರಿ ಆರಾಮದಿರಾ ಅಂತ ಇಷ್ಟ ಅಂದ್ರ ನಿಮಗೇನು ಬ್ಯಾನಿಗಿನ್ ಬರ್ತತೇನ ಅಂತ ಕೇಳ್ತಾರ ಅವ್ರು. ನಿಮ್ಮ ಮೈಸಿರಿ ಹಾರಿ ಹೋಗುದೆ. ಬನ್ನಿ ಕುಳ್ಳಿರಿ ಅಂದರೆ ನೆಲ ಕುಳಿ ಹೋಗುದೆ. ಕೊಡದಿರ್ದೊಡೆ, ನೀ ಏನು ಒಂದು ಪೈಸಾ ಕೊಡಬೇಡ, ಒಂದು ತುತ್ತು ಅನ್ನ ಕೊಡಬೇಡ, ಕೊಡದಿರ್ದೊಡೆ. ನೀ ಚಂದಂಗ ಅವ್ರ ಜೋಡಿ ಮಾತಾಡಲಿಲ್ಲ ಅಂತಂದ್ರ, ಒಂದು ನುಡಿನೂ ನಿನ್ನ ಬಾಯಿಂದ ಬರಲಿಲ್ಲ ಅಂತಂದ್ರ ಕೆಡಹಿ ಮೂಗ ಕೊಯ್ಯದೆ ಮಾಡುವನೆ ಕೂಡಲ ಸಂಗಮ ದೇವ. ಮನೆಗೆ ಬಂದಂತವ್ರ ಜೊತೆಗೆ ಪ್ರೀತಿಯಿಂದ ನೀ ಮಾತಾಡ್ಲಿಲ್ಲ ಅಂತಂದ್ರ ನಿನ್ನ ಮೂಗು ಕೊಯ್ತಾನ. ಮೂಗು ಕೊಯ್ತಾನ ಅಂತಂದ್ರೆ ಮತ್ತೆ ಇದ ಮೂಗು ಕೊಯ್ತಾನ ಅಂತ ಹಿಂಗಲ್ಲ.
ಯಾರು ಬಂದಾಗ ನೀನು ಅನಾದರವಾಗಿ ಮಾತಾಡಿರ್ತಿರಲ್ಲ, ಅವ್ರ ಮನೆಗೇನೆ ಒಂದು ಕಾಲಕ್ಕೆ ಹೋಗಿ ನಾ ಭಾಳ ಹಸದನಿ, ನನಗೊಂದು ತುತ್ತು ಅನ್ನ ನೀಡ್ರಿ ಅಂತ ಬೇಡು ಪಾಳೆ ತಂದು ಕೊಡ್ತಾನು. ಅದಕ್ಕೆ ಅಂತ ಕೆಲಸ ಮಾಡಬೇಡ್ರಿ. ನೀವು ಏನು ಮಾಡ್ರಪ್ಪ ಅಂತ ಕೇಳಿದ್ರೆ ಬಂದಂತ ಅತಿಥಿಗಳ ಆದರ ಆತಿಥ್ಯ ಮಾಡಿ. ಈ 4 ಮಾತುಗಳನ್ನ ಯಾರು ಅನುಷ್ಠಾನಕ್ಕೆ ತರ್ತಾರೋ ಅವರು ಪುರುಷೋತ್ತಮರು, ಪುರುಷರಲ್ಲೇ ಉತ್ತಮರಾದಂಥ ಪುರುಷೋತ್ತಮರು. ಗೃಹೇಪಿ ಮೋಕ್ಷ, ಮನೆಯೊಳಗಿದ್ರು ಕೂಡ ಅವರಿಗೆ ಮುಕ್ತಿ ಆಗತೈತಿ. ನೋಡಿ ಈ 4 ಮಾತಿನಾಗ ಪ್ರಪಂಚ ಪರಮಾರ್ಥ ಅಂತೂ ಈ 4 ಮಾತುಗಳನ್ನ ನಾವು ಅನುಷ್ಠಾನಕ್ಕೆ ತಂದು ನೋಡ್ನಿ. ಈಗ ಕಾಯಕ ಮಾಡೋದಾಗ್ಲಿ, ದೇವರು ಕೊಟ್ಟದ್ರೊಳಗ ಬದುಕುದಾಗ್ಲಿ, ಮಕ್ಕಳಿಗೆ ಯೋಗಿ ಸಂಸ್ಕಾರ ಕೊಡೋದಾಗ್ಲಿ, ತಾಯಿ ತಂದೆಗಳ ಸೇವಾ ಮಾಡೋದಾಗ್ಲಿ, ಏನೈತ್ಲ ಇದು ಪ್ರಪಂಚ. ದಿನಾಲು 1 ತಾಸ ಗುರುಪುತ್ರನಾಗಿ ನೀವು ಮಠಕ್ಕೆ ಹೋಗಬೇಕು, ಇಂದ್ರಿಯಗಳನ್ನು ಜಯಿಸಬೇಕು, ಅತಿಥಿಗಳ ಆದರ ಸತ್ಕಾರ ಮಾಡ್ಬೇಕನ್ನತ್ ಹೇಳ್ತಲ್ಲ, ಇದು ಪರಮಾರ್ಥ. ಇಷ್ಟು ಮಾಡಿದ್ರೆ ಮನೆಯೊಳಗಿದ್ರೂ ನಮಗೆ ಮುಕ್ತಿ ಆಕತಿ. ಅಂತ ಸದ್ಬುದ್ಧಿ ಪರಮಾತ್ಮ ತಮ್ಮ ನನಗೂ ಕೊಡ್ಲಿ, ನಿನಗೂ ಕೊಡ್ಲಿ. ಶ್ರವಣ ಮಾಡುವಂತ ಎಲ್ಲರಿಗೂ ಪರಮಾತ್ಮ ಆ ಸದ್ಬುದ್ಧಿಯನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ ಇವತ್ತಿನ ಚರ್ಚೆ ಮುಗಿಸೋಣ. ಮತ್ತೆ ಯಾವಾಗ ಭೇಟಿಯಾದಾಗ ಮತ್ತೆ ಬೇರೆ ವಿಷಯ ಮೇಲೆ ಚರ್ಚೆ ಮಾಡೋಣ. ನಮಸ್ಕಾರ.